ಸಹಕಾರಿ ಪಿತಾಮಹ ಮೊಲಹಳ್ಳಿ ಶಿವರಾಮ ಅವರಿಂದ ಸ್ಥಾಪನೆಯಾಗಿರುವಂತಹ 115 ವರ್ಷದ ಇತಿಹಾಸವಿರುವ ಪುತ್ತೂರು ಕೋಆಪರೇಟಿವ್ ಬ್ಯಾಂಕ್ನ ಮುಂದಿನ 5 ವರ್ಷಗಳ ನೂತನ ಆಡಳಿತ ಮಂಡಳಿ ಆಯ್ಕೆಗಾಗಿ ಜನವರಿ 25ರಂದು ಚುನಾವಣೆ ನಡೆಯಲಿದೆ. ಈ ಹಂತದಲ್ಲಿ ಕೇವಲ ರಾಜಕೀಯ ಕಾರಣಕ್ಕೆ ಸಂಘದ ಹಿಂದಿನ ಆಡಳಿತ ಮತ್ತು ಸಹಕಾರ ಭಾರತೀಯ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡಲಾಗ್ತಾ ಇದೆ. ಇದರಲ್ಲಿ ಯಾವುದೇ ಹುರುಳಿಲ್ಲ. ಕಳೆದ ಆಡಳಿತ ಮಂಡಳಿ ಅವಧಿಯಲ್ಲಿ ಕೈಗೊಳ್ಳಲಾಗಿರುವಂತಹ ಎಲ್ಲಾ ನಿರ್ಧಾರಗಳು ಕಾನೂನುಬದ್ಧವಾಗಿಯೇ ಇದ್ವು ಎಂದು ಸಹಕಾರಿ ಭಾರತಿ ಮತ್ತು ಬಿಜೆಪಿ ಮುಖಂಡರು ಹಾಗೂ ಬ್ಯಾಂಕ್ನ ನಿಕಟಪೂರ್ವ ಅಧ್ಯಕ್ಷರು ತಿಳಿಸಿದ್ದಾರೆ. ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ನಗರ ಮಂಡಲ ಅಧ್ಯಕ್ಷರಾದ ಶಿವಕುಮಾರ್ ಪಿಬಿ, ಪುತ್ತೂರು ಸಹಕಾರ ಭಾರತಿ ಅಧ್ಯಕ್ಷರಾದ ಕೃಷ್ಣಕುಮಾರ್ ರೈ ಕೆದಮಾಡಿಗುತ್ತು ಮತ್ತು ಬ್ಯಾಂಕ್ನ ನಿಕಟಪೂರ್ವ ಅಧ್ಯಕ್ಷರಾದ ಕಿಶೋರ್ ಕೊಳ್ಳತ್ತಾಯ ಬ್ಯಾಂಕ್ನ ಸದಸ್ಯರೊಬ್ಬರು ಎತ್ತಿದಂತಹ ಪ್ರಶ್ನೆಗಳಿಗೆಲ್ಲ ಮಹಾಸಭೆಗಳಲ್ಲಿ ಉತ್ತರವನ್ನ ನೀಡಲಾಗಿದೆ. ನಿಯಮ ಪ್ರಕಾರವೇ ನಿರ್ಣಯ ಕೈಗೊಂಡು ಜಾರಿಗೊಳಿಸಲಾಗಿದೆ. ಬ್ಯಾಂಕ್ನ ವಿರುದ್ಧ ತನಿಖೆ ನಡೆಸಲು ಸದಸ್ಯರೊಬ್ಬರು ಆರ್ಬಿಐಗೆ ನೀಡಿದ ದೂರಿನ ಪ್ರಕಾರ ತನಿಖೆ ನಡೆದು ಅವರ ಅರ್ಜಿ ತಿರಸ್ಕರಿಸಲ್ಪಟ್ಟಿದೆ ಎಂದಿದ್ದಾರೆ. ಇನ್ನು ಹಿಂದಿನ ಮಹಾಸಭೆಯಲ್ಲಿ ಕೈಗೊಂಡ ನಿರ್ಣಯದ ಪ್ರಕಾರ ಸಿಬ್ಬಂದಿಗಳಿಗೆ ಸದಸ್ಯರಿಗೆ ಕೆಲವೊಂದು ಉಡುಗೊರೆಯನ್ನ ನೀಡಲಾಗಿದೆ. ಅದು ಜಾರಿಯಾಗಿದ್ದು ಇತ್ತೀಚೆಗೆ ಎಂಬುದು ಕಾಕತಾಳೀಯ ಮಾತ್ರ. ಆದರೆ ಚಿನ್ನದ ಉಂಗುರ ನೀಡಲಾಗಿದೆ ಎಂಬ ಆರೋಪದಲ್ಲಿ ಹುರುಳಿಲ್ಲ. ಮಹಾಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಎಲ್ಲಾ ನಿರ್ಧಾರ ಕೈಗೊಳ್ಳಲಾಗಿದೆ. ಸಿಇಒ ನೇಮಕಾತಿ ವಿಚಾರವು ಕಾನೂನುಬದ್ಧವಾಗಿದೆ. ಆರೋಪ ಮಾಡುವ ಸದಸ್ಯರು ಹೇಳುವಂತಹ ಯಾವುದೇ ವಿಚಾರದಲ್ಲೂ ತನಿಖೆ ನಡೆಯುತ್ತಿದ್ರೆ ನಾವು ತನಿಖೆ ಎದುರಿಸಲು ಸಿದ್ಧ ಎಂದಿದ್ದಾರೆ. ಇನ್ನು ಮತದಾರರ ಪಟ್ಟಿ ನೀಡಿಲ್ಲ ಎಂದು ಅಭ್ಯರ್ಥಿಯೊಬ್ಬರು ಆಪಾದಿಸಿರುವ ಬಗ್ಗೆ ಪ್ರತಿಕ್ರಿಯಿಸಿದಂತಹ ನಗರ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಶಿವಕುಮಾರ್ ಪಿಬಿ, ಕಾನೂನು ಪ್ರಕಾರ 200 ರೂಪಾಯಿ ಕಟ್ಟಿ ಮತದಾರರ ಪಟ್ಟಿಯನ್ನ ಪಡೆಯಬಹುದು. ನಾನು ಹಾಗೆಯೇ ಪಡೆದುಕೊಂಡಿದ್ದೇನೆ. ಹೀಗಾಗಿ ಈ ಆರೋಪದಲ್ಲಿ ಹುರುಳಿಲ್ಲ ಎಂದಿದ್ದಾರೆ. ಆರೋಪ ಮಾಡುತ್ತಲೇ ಇರುವ ಸದಸ್ಯರನ್ನ ಹಿಂದೆಯೇ ಕರೆಸಿಕೊಂಡು ಅವರು ಮುಂದಿಟ್ಟ ವಿಚಾರದ ಬಗ್ಗೆ ಸ್ಪಷ್ಟೀಕರಣ ನೀಡಲಾಗಿತ್ತು. ಆದರೂ ಅವರು ಒಪ್ಪದ ಕಾರಣ ಆರೋಪ ಮುಂದುವರಿಸಿದ್ದಾರೆ ಎಂದಿದ್ದಾರೆ. ಇಂದಿನ ಅವಧಿಯಲ್ಲಿ ನಿರ್ದೇಶಕರಾಗಿದ್ದವರಿಗೆ ಈ ಬಾರಿ ಸಹಕಾರ ಭಾರತಿಯಿಂದ ಟಿಕೆಟ್ ನೀಡದ ಕಾರಣ ಅವರು ಸ್ವತಂತ್ರವಾಗಿ ಕಣಕ್ಕಿಳಿದಿದ್ದಾರೆ. ಅವರು ಸತತ 4 ಬಾರಿ ನಿರ್ದೇಶಕರಾಗಿದ್ದವರು. ಈ ಬಾರಿ ಹೊಸೊಬ್ಬರಿಗೆ ಸಾಮಾಜಿಕ ನ್ಯಾಯದ ಆಧಾರದಲ್ಲಿ ಅವಕಾಶವನ್ನ ನೀಡಬೇಕಾಗಿದ್ದ ಕಾರಣ ಅವರಿಗೆ ನೀಡಲಿಲ್ಲ ಎಂದು ಸಹಕಾರ ಭಾರತಿ ಅಧ್ಯಕ್ಷ ಕೃಷ್ಣಕುಮಾರ್ ರೈ ಕೆದಂಬಾಡಿಗುತ್ತು ಹೇಳಿದ್ರು. ಇನ್ನು ಮೃತರ ಹೆಸರು ಮತದಾರರ ಪಟ್ಟಿಯಲ್ಲಿ ಬ್ಯಾಂಕ್ನ ಹಿರಿಯ ಸದಸ್ಯರೊಬ್ಬರು 2022ರಲ್ಲಿ ಮೃತಪಟ್ಟಿದ್ದು, ಪ್ರಸ್ತುತ ಚುನಾವಣೆಯ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಈಗಲೂ ಇದೆ. ಈ ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ವೈರಲ್ ಕೂಡ ಆಗ್ತಾ ಇದೆ. ಈ ವಿವಾದಕ್ಕೆ ಪ್ರತಿಕ್ರಿಯೆ ನೀಡಿದ ನಿಕಟಪೂರ್ವ ಅಧ್ಯಕ್ಷರಾದ ಕಿಶೋರ್ ಕೊಳ್ಳತ್ತಾಯ, ನಿಧನಗೊಂಡ ಸದಸ್ಯರ ಕಾನೂನುಬದ್ಧ ಹಕ್ಕುದಾರರು ಅರ್ಜಿ ಸಲ್ಲಿಸಿದ್ರೆ ಮಾತ್ರ ನಾವು ಅವರ ಹೆಸರನ್ನ ತೆಗೆಯಲು ಸಾಧ್ಯ. ಅಂತಹ ಯಾವುದೇ ಅರ್ಜಿ ಬಾರದ ಹಿನ್ನೆಲೆಯಲ್ಲಿ ಹೆಸರು ಉಳಿದುಕೊಂಡಿದೆ ಎಂದಿದ್ದಾರೆ. ಇನ್ನು 2022ರಲ್ಲಿ ಆ ಸದಸ್ಯರು ನಿಧನರಾದ ಕಾರಣ ಸತತ 3 ಮಹಾಸಭೆಗಳಲ್ಲಿ ಭಾಗವಹಿಸಿದ ಹಿನ್ನೆಲೆಯಲ್ಲಿ ಅವರ ಹೆಸರು ಪರಿಷ್ಕೃತ ಮತದಾರರ ಪಟ್ಟಿಯಲ್ಲಿ ಇರಬಾರ್ದಿತ್ತು ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದಂತಹ ಅವರು, 2023ರಲ್ಲಿ ಬ್ಯಾಂಕ್ನ ಬೈಲಾ ತಿದ್ದುಪಡಿಯಾಗಿದ್ದು ಅದರ ಪ್ರಕಾರ ಮತದಾರರ ಪಟ್ಟಿ ತಯಾರಿಸಲಾಗಿದೆ. ಆದರೂ ಇದೀಗ ಮೃತರ ಹೆಸರು ಪಟ್ಟಿಯಲ್ಲಿರುವ ವಿಚಾರ ವಿವಾದವಾಗಿರುವ ಕಾರಣ ಅವರ ಕಾನೂನುಬದ್ಧ ಹಕ್ಕುದಾರರನ್ನ ಸಂಪರ್ಕಿಸಿ ಅಧಿಕೃತ ಮಾಹಿತಿ ಪಡೆದು ಮತದಾರರ ಪಟ್ಟಿಯಿಂದ ಹೆಸರು ತೆಗೆಯಲಾಗುವುದು ಎಂದಿದ್ದಾರೆ. ಇನ್ನು ಈ ಸಂದರ್ಭ ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದ ದಯಾನಂದ ಶೆಟ್ಟಿ ಉಜಿರೆಮಾರು, ಪಕ್ಷದ ಮುಖಂಡರಾದ ರಾಜೇಶ್ ಬನ್ನೂರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಠೇವಣಿದಾರರ ಭದ್ರತೆಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಮಾವಳಿಯಂತೆ ರು 5 ಲಕ್ಷ ವಿಮಾ ಸೌಲಭ್ಯವಿದೆ. ಮೃತ ಸದಸ್ಯರ ಕುಟುಂಬಕ್ಕೆ ರು 8,000 ಪರಿಹಾರ ನೀಡುವ ವ್ಯವಸ್ಥೆಯೂ ಇದೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿಯಮಾವಳಿಯಂತೆ KYC ಮತ್ತು CKYC ನೋಂದಣಿ ಕಾರ್ಯ ಅಂತಿಮ ಹಂತದಲ್ಲಿದೆ. ವ್ಯವಹಾರ ನಡೆಸಿದ ಬಗ್ಗೆ SMS ಸಂದೇಶ ಹೋಗುವ ವ್ಯವಸ್ಥೆ ಇದೆ. 115 ವರ್ಷಗಳ ಇತಿಹಾಸದಲ್ಲಿ ಈವರೆಗಿನ ನಿರ್ದೇಶಕರು ಸಿಟ್ಟಿಂಗ್ ಫೀಸ್ ಆಗಲಿ ಭತ್ಯೆ ಅಥವಾ ಇನ್ಯಾವುದೇ ಸವಲತ್ತನ್ನು ಈವರೆಗೆ ಪಡೆದುಕೊಂಡಿರುವುದಿಲ್ಲ. ನಮ್ಮ ಈಗ ಮುಂದಿನ ಸಂಕಲ್ಪಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಮಾವಳಿಗಳು ಚಾಚು ತಪ್ಪದೆ ಪಾಲಿಸಿ ಪಾರದರ್ಶಕ ಆಡಳಿತ ನೀಡುವುದು. ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಮ ಪಾಲಿಸಿ ಇನ್ನೂ ಹೆಚ್ಚು ಶಾಖೆಗಳನ್ನು ಜಿಲ್ಲಾ ವ್ಯಾಪ್ತಿಯಲ್ಲಿ ವಿಸ್ತರಿಸುವ ಯೋಜನೆಗಳಿವೆ. ಸಂಪೂರ್ಣ ಡಿಜಿಟಲ್ ವ್ಯವಹಾರ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಿ UPI ವ್ಯವಹಾರ, ATM ಕಾರ್ಡ್, ಮೊಬೈಲ್ ಬ್ಯಾಂಕಿಂಗ್ ವ್ಯವಹಾರ ಸೌಲಭ್ಯ ನೀಡುವುದು. ಒಟ್ಟು ವ್ಯವಹಾರವನ್ನು ಇನ್ನೂ ಹೆಚ್ಚಿಸುವುದು. ಮೀಸಲು ನಿಧಿಯನ್ನು ಇನ್ನೂ ಹೆಚ್ಚಿಸಿ ಬ್ಯಾಂಕಿನ ಆರ್ಥಿಕ ಸದೃಢತೆಯನ್ನು ಇನ್ನೂ ಹೆಚ್ಚಿಸುವುದು. ಸದಸ್ಯರಿಗೆ ಇನ್ನೂ ಹೆಚ್ಚಿನ ಸೌಲಭ್ಯವನ್ನು ನೀಡುವುದು.
ಗ್ರಾಹಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸರಳ ಸಾಲ ಸೌಕರ್ಯ ನೀಡುವುದು. ಬ್ಯಾಂಕಿನ ಸಿಬ್ಬಂದಿ ವರ್ಗ ನಿರಂತರ ತರಬೇತಿ ವ್ಯವಸ್ಥೆ ಮಾಡಿ ಬ್ಯಾಂಕಿನ ಕಾರ್ಯಕ್ಷಮತೆಯನ್ನು ಇನ್ನೂ ಹೆಚ್ಚಿಸುವುದು. ಸದಸ್ಯರಿಗೆ ವಿಮಾ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಪರಿಶೀಲನೆ ಮತ್ತು ಅನುಷ್ಠಾನ ಮಾಡುವ ದೃಢ ನಿರ್ಧಾರ. ಎಲ್ಲ ಸಾಲಗಳಿಗೆ ವಿಮಾ ಸೌಲಭ್ಯವನ್ನು ನೀಡುವ ಬಗ್ಗೆ ಚಿಂತನೆ ಮತ್ತು ಅನುಷ್ಠಾನ ಮಾಡುವ ದೃಢ ಸಂಕಲ್ಪ ನಿರ್ಧಾರ. ಈಗಾಗಲೇ ಅಡವು ಸಾಲಗಳಿಗೆ ವಿಮಾ ಸೌಲಭ್ಯದ ಸೌಕರ್ಯ ಇರುತ್ತಿದ್ದು ಇದರ ಪ್ರಯೋಜನವನ್ನು ಕೆಲವೊಂದು ಸದಸ್ಯರು ಪಡೆದಿರುತ್ತಾರೆ. ಮೊಬೈಲ್ ಆ್ಯಪ್ ಮೂಲಕ ಪಿಗ್ಮಿಕ್ ಸಂಗ್ರಹದ ಬಗ್ಗೆ SMS ಸಂದೇಶವು ಮಾಡೋದು. ಆದ್ದರಿಂದ ಗೌರವಾನ್ವಿತ ಸದಸ್ಯರೆಲ್ಲರಿಗೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಸಹಕಾರ ಭಾರತಿ ನಮ್ಮ ಅಭ್ಯರ್ಥಿಗಳು 12 ಅಭ್ಯರ್ಥಿಗಳು ಇದ್ದಾರೆ ಕಣದಲ್ಲಿ. ಅವರೆಲ್ಲ ಆರ್ಥಿಕ ವ್ಯವಹಾರ, ಸಂಘಟನೆ ಮತ್ತು ಕಾನೂನು ಕ್ಷೇತ್ರದಲ್ಲಿ ಅನುಭವ ಇರುವ ಸಾಮಾಜಿಕ ಘಟಕ ಇರುವ ಉತ್ಸಾಹಿ ಹಿರಿಯ ಮತ್ತು ಯುವ ಜನರ ತಂಡಕ್ಕೆ ತಮ್ಮ ಅಮೂಲ್ಯವಾದ ಮೊತ್ತವನ್ನು ನೀಡಿ ಆಶೀರ್ವಾದ ಮಾಡಿ ಬಹುಮತದಿಂದ ಆಯ್ಕೆ ಮಾಡಬೇಕಾಗಿ ಈ ಮೂಲಕ ನಾವು ಕೇಳಿಕೊಳ್ಳುತ್ತಿದ್ದೇವೆ, ನಿವೇದಿಸಿಕೊಳ್ಳುತ್ತಿದ್ದೇವೆ. ಅದು ಸರ್ಟಿಫೈ ಮಾಡುವಂಥದ್ದು RBI ಇಂದ ರಿಸರ್ವ್ ಬ್ಯಾಂಕ್. ಹೌದು. ಆದರೆ ಮತ್ತೆ ಇದು ಸಹಕಾರ ಬ್ಯಾಂಕ್ ಆಗಿ ಮಾದರಿ ಬ್ಯಾಂಕ್ ಆಗಿ ಮಾಡಬೇಕು ಅನ್ನೋ ಸಂಕಲ್ಪ ಅಂತ ಮಾಡಿದ್ದೀನಿ, ಹೇಳಿದ್ದೀನಿ ನೀವು. ಆಲ್ರೆಡಿ ಮಾದರಿ ಆಗಿದೆ, ಮತ್ತೆ ಇನ್ನು ಮಾದರಿ ಮಾಡೋದಿದೆ. ಇನ್ನು ಅದರಲ್ಲಿ ಉತ್ತಮ ಹೆಚ್ಚಿನ ಸೌಲಭ್ಯ ಎಲ್ಲ ಈಗ ಕೆಲವೆಲ್ಲ ಇಲ್ಲಲ್ಲ. ಪ್ರೈವೇಟ್ ಬ್ಯಾಂಕ್ ಇಂದ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಅವರು ನಮ್ಮ ಮಾಡೆಲ್ ಆಗಿ ತಗೊಳ್ಬೇಕು ಅಂತ ನಮ್ಮ ಉದ್ದೇಶ. ಆ ರೀತಿ ಮಾಡಬೇಕು ಅಂತ ನಮ್ಮ ಸಂಕಲ್ಪ. ಒಟ್ಟು ಸದಸ್ಯರು ಎಷ್ಟಿದ್ದಾರೆ? ಒಟ್ಟು ಈಗ ಎಲಿಜಿಬಲ್ ಟೋಟಲ್ ಅಬೌಟ್ 9,000 ಜಿಲ್ಲೆ. ಅದರಲ್ಲಿ ಮತದಾರರು ಅರ್ಹ ಮತದಾರರು 3,600 ಜಿಲ್ಲೆ. ಅದರಲ್ಲಿ ಕೆಲವು ಮತದಾರರ ಹೆಸರು ಕೂಡ ಇದೆ. ಮತದಾರರ ಪಟ್ಟಿಯಲ್ಲಿದೆ. ಅರ್ಹ ಮತದಾರರ ಪಟ್ಟಿಯಲ್ಲಿ ಮತದಾರರ ಹೆಸರು ಕೂಡ ಇದೆ. ಮೃತ ಅಂದ್ರೆ ನಮಗೆ ಇಂಟಿಮೇಷನ್ ಬಂದಿದ್ರೆ ಅಲ್ಲಿ ರೆಕಾರ್ಡ್ ಆಗಿರ್ತದೆ. ಅಲ್ಲ, ನಮ್ಮ ಮಹಾಸಭೆಯಲ್ಲಿ 3 ಮಹಾಸಭೆ, ಈಗ 5 ವರ್ಷದಲ್ಲಿ 3 ಮಹಾಸಭೆಯಲ್ಲಿ ಹಾಜರಾದವರು ಮಾತ್ರ ಆಗ್ಬೇಕಲ್ಲ. ಈಗ 2 ಮಹಾಸಭೆಗೂ ಹಾಜರಾಗದವರನ್ನು ನೀವು ಅಲ್ಲಿ ಸೇರಿಸಿದ್ದೀರಲ್ಲ. ಇಲ್ಲ, 2023ನೇ ಇಸ್ವಿಯಲ್ಲಿ ನಮ್ಮ ಮಹಿಳಾ ತಿದ್ದುಪಡಿ ಆಗಿದೆ. ಕೋಆಪರೇಟಿವ್ ಸೊಸೈಟಿ ಆಗಿನ ಕಾನೂನಲ್ಲಿ. ಅದರಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ 5ರಲ್ಲಿ 2 ಮಹಾಸಭೆಯಲ್ಲಿ ಅಟೆಂಡ್ ಆಗಿರಬೇಕು ಅಂತ ಹೇಳಿ. ಸೊ 2 ಮಹಾಸಭೆಯಲ್ಲಿ ಅಟೆಂಡ್ ಆದವ್ರದ್ದು ಮೆಂಬರ್ಸ್ ಲಿಸ್ಟ್ ನಾವು ರೆಡಿ. 2022ರಲ್ಲಿ ತೀರಿ ಹೋದವರು 2 ಮಹಾಸಭೆಗೆ ಅಟೆಂಡ್ ಆದಾಗ ಆಗ್ತದ? 2000 ಅಂದ್ರೆ ನೋಡಿ, ಅದು ಹೇಗೆ ಅಂತ ಹೇಳಿದ್ರೆ, ಈಗ ನೀವು ಕುರಿತಾಗಿ ಹೇಳುವಂಥದ್ದು ಅದರಲ್ಲಿ 2020ನೇ ಇಸ್ವಿಯಲ್ಲಿ ನಮ್ದು ವರ್ಚುವಲ್ ಮೀಟಿಂಗ್ ಆದದ್ದು, ಕೋವಿಡ್ ಟೈಮಲ್ಲಿ ಇದ್ದದ್ದು. ಸೊ ಅದು ಡಿಸೆಂಬರ್ ಅಲ್ಲಿ, 2020 ಡಿಸೆಂಬರ್ ಅಲ್ಲಿ. 2021 ಡಿಸೆಂಬರ್ ಅಲ್ಲಿ ಮತ್ತೆ ನೆಕ್ಸ್ಟ್ ಮಹಾಸಭೆ ಆಗಿದೆ, ಇನ್ನೊಂದು ಮಹಾಸಭೆ ಆಗಿದೆ. ಅದೆರಡರಲ್ಲಿ ಅಟೆಂಡೆನ್ಸ್ ಇದೆ ಅವರು. ಆಗಲ್ಲ ಈಗ ಮಹಿಳಾ ತಿದ್ದುಪಡಿ ಈ ಸಲದ ಚುನಾವಣೆ ಘೋಷಣೆ ಆದ ನಂತರ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿಲ್ಲ ಆಗುವಂಥದ್ದು. ಪರಿಷ್ಕರಣೆ ಅಂದ್ರೆ ಏನಾಗ್ತದೆ, ಅರ್ಹ ಮತದಾರರು ಅಂದ್ರೆ ಅದರ ಅರ್ಥ ಆಗಿದೆ. ಹೌದು, ಈ ಎಲೆಕ್ಷನ್ ಅಲ್ಲಿ ಯಾರಿಗೆಲ್ಲ ಅವರು 2022ರ ಮೀಟಿಂಗ್ ಅಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು 2022 ಫೆಬ್ರವರಿಯಲ್ಲಿ ಡೆತ್ ಆಗಿದೆ. ಹೌದು, ಆ ರೀತಿಯಲ್ಲಿ ನೀವು ಅಲ್ಲಿ ಅಂದ್ರೆ ನಿಮಗೆ ಬೇಕಾದವರನ್ನು ಸೇರಿಸುವಂತ ಮಾಡಿದ್ದೀರಿ ಅಂತ ಹೇಳೋದು ಆರೋಪಕ್ಕೆ ದೃಷ್ಟಿ ನೀಡುತ್ತಲ್ಲ. 2020ನೇ ಇಸ್ವಿ ಡಿಸೆಂಬರ್ಗೆ ವರ್ಚುವಲ್ ಅಟೆಂಡೆನ್ಸ್ಗೆ ಅವರ ಅಟೆಂಡೆನ್ಸ್ ಕಾಣ್ತದೆ ನಮ್ಮ ಬ್ಯಾಂಕಿನ ದಾಖಲೆ. ಆಡಳಿತ ಮಂಡಳಿ ಯಾವಾಗ ಬಂದದ್ದು? 2020ರಲ್ಲಿ. 20 ನಮ್ದು ವರ್ಷ ಮಾರ್ಚ್ ಫೆಬ್ರವರಿಯಲ್ಲಿ ನಾವು ಚಾರ್ಜ್ ಅಂದ್ರೆ ಅವರು ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಒಂದರಲ್ಲಿ ವರ್ಚುವಲ್ 20ನೇ ಇಸ್ವಿಯಲ್ಲಿ ವರ್ಚುವಲ್ ಆಗಿದೆ. ಓಕೆ ಸರ್. 21ನೇ ಇಸ್ವಿಯಲ್ಲಿ 21 ಡಿಸೆಂಬರ್ ಅಲ್ಲಿ ಬಂದಿದ್ದಾರೆ ಅವರು, ಅಟೆಂಡ್ ಆಗಿದ್ದಾರೆ. ಸೊ 2 ಎಲಿಜಿಬಿಲಿಟಿ ಬಂತಲ್ಲ. ಆದ್ರೆ ನೀವು 23ಕ್ಕೆ ಮಹಿಳಾ ತಿದ್ದುಪಡಿ ಆದ್ದು, ಅದಕ್ಕಿಂತ ಮೊದಲು ಅಲ್ಲ. 23ರಲ್ಲಿ ತಿದ್ದುಪಡಿ 23ರಲ್ಲಿ ಆಯ್ತಾ? ಹೌದು, ತಿದ್ದುಪಡಿ ಆದ್ರೆ ಈಗಿನ ಕಾನೂನು, ಈಗಿರುವಂತ ಕಾನೂನು 23ರಲ್ಲಿ ಮಹಿಳಾ ಏನು ತಿದ್ದುಪಡಿ ಆಗಿದೆ, ಅದು ಈಗ ಪ್ರೆಸೆಂಟ್ಲಿ ಇದೆ. ಅಲ್ಲ ಆದ್ರೂ ಕೂಡ ಆ ಮಟ್ಟಿಗೆ ಯಾವುದೇ ಕಾನೂನಲ್ಲಿ ಯಾವುದೇ ಗೊಂದಲ ಇಲ್ಲ. ಅಲ್ಲ, ಕಾನೂನು ಗೊಂದಲ ಇಲ್ಲ ಇದ್ರೂ ಕೂಡ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುವಾಗ ಮೃತರಾದವರು ತೆಗಿಬೇಕಲ್ಲ ಸರ್.
ಈಗ ನಮ್ಗೆ ಅಂದ್ರೆ ಏನಾಗ್ತದೆ ಕೆಲವು ತಪ್ಪಲ್ಲ ಸಲ ಅದು. ಈಗ ನಾಳೆ ಯಾರಾದ್ರೂ ಅವ್ರ ಹೆಸರಿಗೆ ಬಂದು ಓಟ್ ಹಾಕಿ ನಮಗೆ ಯಾರಾದ್ರೂ ಇಂಟಿಮೇಷನ್ ಕೊಟ್ರೆ ಆಗ್ತದೆ ಅಂದ್ರೆ ಈಗ ಅಲ್ಲಿ ಅಲ್ಲ ಸರ್, ಅಲ್ಲ, ಇಂಟಿಮೇಷನ್ ಪತ್ರಿಕೆಗಳಲ್ಲೇ ಬಂದಿದಲ್ಲ. ಸರ್, ಒಂದು ನಿಮಿಷ. ವಿ.ಟಿ. ರಂಜನ್ ಬಹುಶಃ ಗೊತ್ತಿಲ್ಲದ ವ್ಯಕ್ತಿಗಳಿಲ್ಲ. ಅವರು ಡೆತ್ ಆಗಿದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ, ಇಡೀ ವ್ಯವಸಾಯಕ್ಕೂ ಗೊತ್ತಿದೆ ಸರ್. ಒಂದು ನಿಮಿಷ. ಆದ್ರೆ ಇಂಟಿಮೇಷನ್ ಅಧಿಕೃತ ಅದು ಪತ್ರಿಕೆಯಲ್ಲಿ ಬಂದದ್ದು ಇಂಟಿಮೇಷನ್ ಅಧಿಕೃತ ಅಲ್ವಾ? ಯಾಕೆ ತೆಗಿಲಿಲ್ಲ ನೀವು ಅದನ್ನ? ಅಂತದ್ದು ಎಷ್ಟಿದೆ ಅಂತ ಹೇಳಿ ನೀವು. ಎತ್ತಾದ ಇದು ಪ್ರಕರಣದಲ್ಲಿ ಎಷ್ಟಿರ್ಬೋದು? ಪತ್ರಿಕೆಯಲ್ಲಿ ಬಂದ ಕೂಡಲೇ ನಾವು ಅದನ್ನು ತೆಗಿಲಿಕ್ಕೆ ಆಗುದಿಲ್ಲ. ನಮ್ಗೆ ಇಂಟಿಮೇಷನ್ ಯಾಕಂತ ಹೇಳಿದ್ರೆ ಅವರ ಲೀಗಲ್ ಆಸ್ ನಮ್ಗೆ ಡೆತ್ ಸರ್ಟಿಫಿಕೇಟ್ ಪ್ರೊಸೀಜರ್ ನಾವು ಫಾಲೋ ಮಾಡ್ಬೇಕಲ್ಲ. ಅದು ನಿಮ್ಗೆ ಗೊತ್ತಿಲ್ಲ. ಪತ್ರಿಕೆಯಲ್ಲಿ ಇಟ್ಟದನ್ನ ಪತ್ರಿಕೆಯಲ್ಲಿ ಆದ್ರೆ ಅವರಿಗೆ ಮತದಾನ ನಿಮ್ಮ ಬ್ಯಾಂಕಿನಿಂದಲೇ ಅದನ್ನ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬಹುದು. ಯಾಕಂದ್ರೆ ಯಾರೋ ಒಬ್ರು ಅಲ್ಲ, ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥ ವ್ಯಕ್ತಿ. ಅವರೊಬ್ರು ಹಿರಿಯ ಅಷ್ಟು ಗೊತ್ತಾಗುದಿಲ್ವಾ? ಅಲ್ಲ, ಓಟಿಗೋಸ್ಕರವೇ ನೀವು ಕೆಲವರು ಹಾಗಾದ್ರೆ ನಾವು ಆರೋಪ ಮಾಡುದಲ್ಲ, ಹಾಗೆ ಬಿಟ್ಟು ಬಿಟ್ರು ಹಾಗಾದ್ರೆ ಬಿಟ್ಟರೆ ಈಗ ಸ್ವಲ್ಪ ಹ್ಯಾಕ್ ಮಾಡುವವರು ಇದ್ದಾರೆ ಈಗ. ಹೌದು. ಗೊತ್ತುಂಟಲ್ಲ, ಮೊನ್ನೆ ಅವರೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಹಾಗಲ್ಲ, ಇದು ಈಗ ಹಾಗೆ ಹ್ಯಾಕ್ ಅಲ್ಲ, ಆಗಿರ್ಬೋದು. ಹೀಗೆ ಮಾಡಿದ್ರೆ ಹ್ಯಾಕೆ ಮಾಡ್ಬೇಕಲ್ಲ ಸರ್. ಅದೇ ಅದು- ಈಗ ಅಲ್ಲ, ಇದು ಒಬ್ಬೊಬ್ಬರಿಗೆ ನೀವು ಒಂದೊಂದು ಕಾರ್ಯ ಮಾಡಿದ್ರೆ ಮಾಡಿದ್ರೆ ಹ್ಯಾಕ್ ಮಾಡ್ಬೇಕಲ್ಲ. ಅಲ್ಲ, ಅವರೇ ಹೇಳಿದಾಗೆ ನಾವು ಹೇಳಿದಲ್ಲ. ಅಲ್ಲಲ್ಲ, ಅವರು ಹೇಳಿ ಈಗ ನೀವು ಈಗ ಹೇಳೋದು ಅವರೇ ಹೇಳಿದಾಗೆ ಇನ್ನೊಂದುಂಟು ಸರ್. ಅದು ಬಿಟ್ಟು ಬಿಡಿ. ಅವರೇ ಹೇಳಿದಾಗೆ ಈಗ ನೀವು ಮಹಾಸಭೆಯಲ್ಲಿ 60 ಲಕ್ಷಕ್ಕೇನೋ ನೀವು ನಿಮ್ಮ ಲಾಭಾಂಶವನ್ನು ತೋರಿಸಿದಿರಿ. ರಿಸರ್ವ್ ಬ್ಯಾಂಕಿಗೆ ಹೋಗುವಾಗ 1 ಕೋಟಿ ಸಮಥಿಂಗಿಗೆ ನೀವು ತೋರಿಸಿ 33 ಲಕ್ಷವನ್ನ ತೆರಿಗೆ ಕಟ್ಟಿದಿರಿ, ಸಾರ್ವಜನಿಕರ ಹಣವನ್ನ ಪೋಲ್ ಮಾಡಿದಿರಿ ಅಂತೇಳಿ ಅವರು ದೂರು ಆರೋಪ ಮಾಡ್ತಾರೆ. ಅದಕ್ಕೆ ಏನ್ ಹೇಳ್ತೀರಿ? ಅದು ಸುಳ್ಳು ಆರೋಪ. ಇನ್ನೊಬ್ರು ನಾವು ಬ್ಯಾಂಕಿನಲ್ಲಿ ಒಂದು ಬ್ಯಾಂಕ್ ನಮ್ದು ಅಕೌಂಟ್ ಇರ್ತದೆ. ಆ ಅಕೌಂಟ್ ಅಲ್ಲಿ ಗ್ರಾಸ್ ಪ್ರಾಫಿಟ್, ನೆಟ್ ಪ್ರಾಫಿಟ್ ಅಂತೇಳಿ ಎಲ್ಲ ಆಡಿಟ್ ಆಗಿ ಅವರು ಸರ್ಟಿಫೈ ಮಾಡುವಂಥದ್ದು. ಹಾಗಿರುವಾಗ ಅವರು ಹೇಳಿದ ರೀತಿಯಲ್ಲಿ 60 ಲಕ್ಷವನ್ನು ನಾವು ಲೆಕ್ಕ ನಿಜವಾಗಿದೆ, ನಾವು ಅಲ್ಲಿ ಲೆಕ್ಕಕ್ಕೆ 153 ತೋರಿಸಿದ್ದೇವೆ, ಎಕ್ಸೆಸ್ ಟ್ಯಾಕ್ಸ್ ಕಟ್ಟಿದೆ ಅಂತ ಹೇಳುವಂಥದ್ದು ಸುಳ್ಳು ಆರೋಪ. ಮತ್ತೆ ಇನ್ನೊಂದು, ಈಗ ಮೊದಲು ನಿಮ್ಮಲ್ಲಿ ಈಗ ಇವ್ರಿಗೆ ವಿ.ಟಿ. ರಂಜನ್ ಅಲ್ಲಿ ಏನ್ ಮಾಡ್ತಾರೆ ಅದು ಬೇಕು. ಅಲ್ಲ, ವಿ.ಟಿ. ರಂಜನ್ ಈಗ ಗಮನಕ್ಕೆ ಬಂದ ನಂತರ ನಾವು ಅವರ ಲೀಗಲ್ ಆಕ್ಷನ್ ಕಾಂಟ್ಯಾಕ್ಟ್ ಮಾಡ್ತೇವೆ. ಮೆಂಬರ್ಶಿಪ್ ಇಂದ ಎಲ್ಲ 2022 ಅಲ್ಲ ಹೌದು. ಗೆದ್ದದ್ದು. 2022 ಫೆಬ್ರವರಿಗೆ ಡೆತ್ ಆಗಿದೆ. ಡೆತ್ ಆಗಿರೋದು ಗೊತ್ತಾಗಿದೆ ನಿಮಗೆ. ನೀವು ಯಾಕೆ ಅದನ್ನು ಮಾಡಲಿಲ್ಲ? ಪಟ್ಟಿಯಿಂದ ಅವ್ರದ್ದು ಜೇನಿಂದ. ಅಲ್ಲ, ಪಟ್ಟಿ ಅಪ್ರೂವ್ ಮಾಡುವಂಥದ್ದವರು 5/2/22 ಆಗ್ತದೆ. ಅದು ಪರಿಷ್ಕರಣೆ ಆಗ್ಲಿಲ್ಲ ಅಂತ ಅದರ ಅರ್ಥ. ಅಲ್ಲ, ಅದು ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ಲಿಲ್ಲ. ಪಟ್ಟಿ ಪರಿಷ್ಕರಣೆ ಆಗಿ ಆದ್ರೆ ಅದನ್ನ ಅದು approve ಮಾಡುದು ಅದು ಉಳಿಬೇಕಿತ್ತು. ಜಾಯಿಂಟ್ ರಿಜಿಸ್ಟರ್ ಇಲ್ಲಿ ಆಗುದಲ್ಲ, ಅದು ಮೈಸೂರಲ್ಲಿ ಆಗುದು. ಅಲ್ಲ, ಈಗ ಆರೋಪ ಮಾಡ್ತಾ ಇರೋದು ಈಗ ಕಳಿಸುವುದು ಯಾರು ಅಂತ ಬೇಕಲ್ಲ. ಯಾವುದು? ಪಟ್ಟಿ ಕಳಿಸುವುದು ಯಾರು? ಬ್ಯಾಂಕಿಂದಲೇ ಹೋಗುದು. ಅದು ಬ್ಯಾಂಕಿಗೆ ಬ್ಯಾಂಕ್ ಅದು ಮಾಡ್ಬೇಕಿತ್ತಲ್ಲ. ಮತ್ತೆ ಅದನ್ನ ಅಪ್ರೂವ್ ಮಾಡುವಂಥದ್ದು ಜೆ ಅಲ್ಲ, ಅವರಿಗೂ ಗೊತ್ತಿರ್ಬೇಕಂತೇನಿಲ್ಲ. ಅವರೇ ಗೊತ್ತಿರ್ಬೇಕಂತಿಲ್ಲ, ನಿಮಗೆ ಗೊತ್ತಿರ್ಬೇಕಲ್ಲ. ನಮಗೆ ಗೊತ್ತಿರ್ಬೇಕಲ್ಲ, ಇಲ್ಲಿ ಅವರಿಗೆ ಗೊತ್ತಿರ್ಬೇಕಲ್ಲ. ಸಂಘದಿಂದಲೇ ಮಾಡುವಂಥದ್ದು ನಾವು ಸರಿ ತಾನೆ? ಬ್ಯಾಂಕಿಂದಿದೆ. ಕೃಷ್ಣಣ್ಣ, ಅವರಿಗೆ ಗೊತ್ತಾಗಿರ್ಬೇಕಾಗಿಲ್ಲ. ಅದು ಸರಿ ಇದೆ, ಹೌದು ಸರಿ. ನಮಗೆ ಗೊತ್ತಿರ್ಬೇಕಲ್ಲ. ಅಲ್ಲ, ಆಡಳಿತ ಮಂಡಳಿಗೆ ಗೊತ್ತಿರಬೇಕಲ್ಲ. ನೋಡಿ, ಅದರಲ್ಲಿ ಆಡಳಿತ ಮಂಡಳಿ ಏನು ಗೊತ್ತಿರುತ್ತೆ ಹೊರಗಡೆ ಇರುವುದಲ್ಲ. ನಾವು ಆಡಳಿತ ಮಂಡಳಿಯವರು ಮತದಾರರ ಪಟ್ಟಿಯನ್ನು ನಾವು ನೋಡುದಿಲ್ಲ. ನಾವು ಅದನ್ನ ಅಲ್ಟಿಮೇಟ್ಲಿ ನಾವು ಅದನ್ನ ಲಾಸ್ಟ್ಗೆ ಅಪ್ರೂವಲ್ ಮಾಡಿ ಹೋಗುವಂತದ್ದಷ್ಟೇ ವಿನ ಅದು ಅಫಿಷಿಯಲ್. ಆದ್ರೆ ಡೆತ್ ಆದವರು ನಿಮ್ಮ ಅಫಿಷಿಯಲ್ಗಳಿಗೆ ಗೊತ್ತಿರ್ಬೇಕಲ್ಲ ಸರ್. ಡೆತ್ ಆಗೋರ ಬಗ್ಗೆ ನಾನು ಹೇಳಿದೆ, ಡೆತ್ ಆಗೋರ ಬಗ್ಗೆ ಲೀಗಲ್ ಆಕ್ಷನ್ ನಮಗೆ ಅಪ್ಲಿಕೇಶನ್ ಕೊಟ್ರೆ ಮಾತ್ರ ನಾವು ಅದರ ಬಗ್ಗೆ ಆಕ್ಷನ್ ತಗೊಳ್ಳಿಕ್ಕೆ ಆಗ್ತದೆ. ನಾವು ಸುಮೋಟೋ ಆಕ್ಷನ್ ತಗೊಳ್ಳಿಕ್ಕೆ ಆಗುದಿಲ್ಲ. ಬಟ್ ಅದನ್ನ ಸುಮೋಟೋ ಆಕ್ಷನ್ ತಗೊಳ್ಳಿಕ್ಕೆ ಆಗುದಿಲ್ಲ. ಇವನ್ ನಾವು ಪೇಪರ್ ನಲ್ಲಿ ಬಂತು ಅಂತೇಳಿ ನಾವು ಇಮಿಡಿಯೇಟ್ಲಿ ಅವರನ್ನು ಮೆಂಬರ್ಶಿಪ್ ರಿಮೂವ್ ಮಾಡ್ಲಿಕ್ಕೆ ಆಗುದಿಲ್ಲ. ಆ ರೀತಿ ಪ್ರೊಸೀಜರ್ ಈಗ ಹೇಳಿದ್ರಲ್ಲ. ಪ್ರೊಸೀಜರ್ ನಾವು ಫಾಲೋ ಮಾಡ್ಬೇಕಲ್ವಾ? ಈಗ ನೀವು ಹೇಳಿದ್ರಲ್ಲ, ಅವರ ಲೀಗಲ್ ಸಂಪರ್ಕಿಸಿ ನಾವು ತಗೊಳ್ತೇವೆ ಅಂತ. ಹೌದು, ಈಗ ಹೇಳ್ತೀವಿ, ಆಗ ಯಾಕೆ ಮಾಡಿಲ್ಲ ಅದನ್ನ ಹಾಗೆ ಮಾಡ್ಬೋಯ್ತಲ್ಲ. ಅದು ಬಿಟ್ಟು ಹೋಗಿದೆ ಅಷ್ಟೇ. ಅಲ್ಲ, ಅದರಿಂದ ನಾವು ಅವ್ಯವಹಾರ ಮಾಡಿದಾಗ ಆಗುದಿಲ್ಲ. ಅಲ್ಲ, ಅದನ್ನ ನಾವು ಹೇಳಿ. ನಾವು ಅದನ್ನ ಹೇಳಿದ್ವಾ? Allegation. ನಾವು ಅದನ್ನ ಹೇಳಿಲ್ಲ. ನೀವಲ್ಲ Allegation ಮಾತ್ರ ಮಾಡುದು. ಅದು ನಾವು ತಪ್ಪು ನೀವು ಬೇರೇನೋ ಅದನ್ನ ಮಾಡ್ತೀವಿ ಅಂತ ನಾವು ಹೇಳಿಲ್ಲ. ಇದ್ದದ್ದನ್ನ ಹೇಳಿರುವ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರತಕ್ಕನ್ನ ಹೇಳಿದ್ದು ಅಲ್ವಾ? ಆಗ ನಮಗೆ ಇನ್ನೊಂದು ಡೌಟ್ ಬರುತ್ತೆ, ಹಾಗಾದ್ರೆ ಇನ್ನಿಷ್ಟು ಮಂದಿ ಬೇಕಾದವರು ಇದ್ದಿರಬಹುದು ಇದರಲ್ಲಿ ಇದ್ದಾರೆ ಅಂತ ಅಲ್ವಾ? ನಿಮ್ಮ ಲೀಗಲ್ ಪ್ರಕಾರ ನಡೆದಿಲ್ಲ. ಅಲ್ಲ, ಹೇಗಿರ್ಬೋದು ಅವರನ್ನು ಎಷ್ಟು ಜನರನ್ನು ಓಟ್ ಹಾಕಿಸಬಹುದು ನಾಡಿದ್ದು? ಹೌದು. ಯಾರು ಡೆತ್ ಆದವರನ್ನು ಓಟ್ ಹಾಕಿಸ್ಲಿಕ್ಕೆ ಸಾಧ್ಯ ಉಂಟಾ? ಅಲ್ಲ, ಅದು ಗೊತ್ತಿಲ್ಲ ನಮಗೆ. ಇರ್ಬಾರ್ದಂತಿಲ್ಲ ಅಲ್ಲ. ಈಗ ಕೆಲವು ಚುನಾವಣೆಯಲ್ಲಿ ಆಗಿದೆ ಕೂಡ. ಗೊತ್ತಿದೆ. ಹೆಸರಿದ್ದು ಅಲ್ಲ, ಕೆಲವು ಚುನಾವಣೆಯಲ್ಲಿ ಆಗಿದೆ ಕೂಡ ಅಂತ. ಅಲ್ಲ, ಈ ಇತ್ತೀಚೆಗೆ ನಡೆದ ಒಂದು ವ್ಯವಸಾಯ ಸೇವಾ ಸಹಕಾರಿಯಲ್ಲಿ ಎಷ್ಟೋ ಜನರ ಓಟು ಯಾರ್ಯಾರೋ ಬಂದು ಹಾಕಿ ಹೋಗಿ ಆಗಿದೆ. ಇಲ್ಲಿ ನಮ್ಮಲ್ಲಿ ಆಗುದಿಲ್ಲ. ಇಂಥದ್ದಾಗ್ಲಿಕ್ಕೆ ನಮ್ಮಲ್ಲಿ ಆಗುದಿಲ್ಲ. ಅಲ್ಲಿರೋದು ನೀವಲ್ಲ, ಅಲ್ಲಿರೋದು ಅಧಿಕಾರಿಗಳಲ್ವ, ಅವರಿಗೆ ಗೊತ್ತಬೇಕಲ್ಲ. ಅಲ್ಲ, ಅಧಿಕಾರಿ ಮತ್ತೆ ಇವರು ಇರ್ತಾರಲ್ಲ. ವೋಟರ್ ಐಡಿ ನನ್ನಲ್ಲಿ ಇದೇ ಇಲ್ಲ ಅಂತ ಹೇಳಿ ಫೋಟೋ ಒಬ್ಬರದ್ದು ಕೊಟ್ಟು ಹೆಸರು ಒಬ್ಬರದ್ದಾಗಿ ಎಲ್ಲ ಆಗಿದೆ, ನಮ್ಗೆ ಗೊತ್ತಿಲ್ಲ.
ಸರಿ, ಈಗ ನಾನು ಹಾಗಾದ್ರೆ ನಿಮ್ಗೆ ವಿಷಯ ನೆಕ್ಸ್ಟ್ ಅವರೀಗ ಸುಮಾರು RBIಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳುವವರು. ಅದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ, ಅವರ ದೂರಿನ ಕಾಪಿ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, RBIಗೆ ಕಂಪ್ಲೇಂಟ್ ಅವರು ಕೊಟ್ಟದ್ದು, ಆ ಕಂಪ್ಲೇಂಟಿನಲ್ಲಿ ಏನು ಹುರುಳಿಲ್ಲ ಅಂತ ಹೇಳಿ ರಿಜೆಕ್ಟ್ ಆಗಿದೆ. ಮತ್ತೆ ತನಿಖೆಗೆ accept ತನಿಖೆಗೆ ಏನಂತ ತನಿಖೆಗೆ RBI ನಿರ್ದೇಶನ ಕೊಟ್ಟಿದೆ ಅಂತ ಅವ್ರು ಹೇಳಿದ್ರಲ್ಲ. RBI ನಿರ್ದೇಶನ ಕೊಟ್ಟದ್ದು ಅವರು RBI ಇಂದ ಅದು ಆ ಅದೊಂದು ಎಂಕ್ವೈರಿ ಸೆಲ್ಲಿಗೆ ಅಂತ ಹೇಳಿ ಅದನ್ನು ಹಾಕಿದ್ರು. ಅಲ್ಲಿಂದ ಎಂಕ್ವೈರಿ ಆಗಿ ಅವ್ರದ್ದು ನಮ್ಮಿಂದ ಕ್ಲೀನ್ ಚಿಟ್ ನಮಗೆ ಸಿಕ್ಕಿದೆ, ಸರ್ಟಿಫಿಕೇಟ್. ಅವರ ಕಂಪ್ಲೇಂಟ್ ಡಿಸ್ಮಿಸ್ ಆಗಿದೆ RBI ನಲ್ಲಿ, ತನಿಖೆ ಆಗಿ. ಹೌದು. ಇನ್ನೊಂದು, ಒಬ್ರು ಡೈರೆಕ್ಟರ್ ಯಾರ್ದೋ ಒಬ್ಬರ ಠೇವಣಿದಾರರು 35 ಲಕ್ಷ ರೂಪಾಯಿ, ಅಂದ್ರೆ ಅವ್ರು ಡೆತ್ ಆಗಿದ್ದಾರೆ, ಅವರ ಲೀಗಲ್ ಹ್ಯಾಂಡ್ಸ್ ಅದನ್ನು ಕ್ಲೇಮ್ ಮಾಡಲಿಲ್ಲ. ಒಬ್ರು ಡೈರೆಕ್ಟರ್ ನಕಲಿ ನೋಟರಿ ಮಾಡಿಸಿ ದುಡ್ಡು ತೆಗೆದಿದ್ದಾರೆ ಅಂತ ಒಂದು 3 ಲಕ್ಷ 35 ಲಕ್ಷ 30ರಿಂದ 35 ಲಕ್ಷ ಸುಳ್ಳು ಆರೋಪ. ಅದೇ ಕಾರಣಕ್ಕೆ ಅವರನ್ನ ಕಿತ್ತೋಸಿ ಎಸೆಯಲಾಗಿದೆ ಅಂತ ಕೂಡ ಒಂದು ಮಾಹಿತಿ ಇದೆ. ಹೌದಾ? ಈ ಬಾರಿ ಅವರ ಡೈರೆಕ್ಟರ್ ಚುನಾವಣೆ ಕೂಡ ಅವರಿಗೆ ಸೀಟನ್ನು ಕೊಡಲಾಗಿಲ್ಲ. ನೋಡಿ, ನಾವು ಸಂಘಟನೆಯಿಂದ ಬರುವಂತವರು, ನಮ್ಮ ಸಂಘಟನೆ ಅದು ನಮ್ಮ ಸಂಘಟನೆ ನಿರ್ಧಾರ. ಅದು ಬಿಡುವಂಥದ್ದು ಮತ್ತೆ ತಗೊಳ್ಳುವಂಥದ್ದು ಸಂಘಟನೆಯವರು ಮಾಡಿದ್ರು. ಅದಕ್ಕೂ ನೀವು ಹೇಳಿದ ವಿಚಾರಕ್ಕೂ ಅದಕ್ಕೂ ಯಾವುದೇ ಲಿಂಕ್ ಹೇಳಿದ ಪ್ರಕಾರ ಯಾಕಂದ್ರೆ ಅಂತ ಘಟನೆ ಆಗ್ಲಿಲ್ಲ. ಆದ ಕಾರಣ ಆ ಘಟನೆ ಆಧಾರದಲ್ಲಿ ತೆಗೆಯುವಂತ ಪ್ರಶ್ನೆ ಬರುವುದಿಲ್ಲ. 4 ಜನ ಮಾತ್ರ ಹಿರಿಯರನ್ನು ತಗೊಂಡದ್ದು, ಒಬ್ಬರು ಅದರಲ್ಲಿ ಮತ್ತೆ 5 ಜನ ಬದಲಾವಣೆ ಆಗ್ಬೇಕಲ್ವಾ? ಬದಲಾವಣೆ ಆಗ್ಲೇಬೇಕು. ಬದಲಾವಣೆ ಅಂದ್ರೆ ನಮ್ಮಲ್ಲಿ ನಮ್ಮಲ್ಲಿ ವ್ಯಕ್ತಿಪೂಜೆ ಇಲ್ಲ, ನಮ್ಮಲ್ಲಿ ಏನಿದ್ರು ಸಂಘಟನೆ ತೀರ್ಮಾನ. ನಿಮ್ಮ ಮೇಲೆ ಅವರೊಂದು ಗುರುತರ ಆರೋಪ ಮಾಡ್ತಾರೆ. ನೀವು 4 ಜನರನ್ನು ನಾವು ಡೈರೆಕ್ಟರ್ ಶಿಪ್ಗೆ ಹಿರಿಯರನ್ನು ಕನ್ಸಿಡರ್ ಮಾಡ್ತೇವೆ, ಕಿಶೋರ್ ಕೊಡತ್ತೆ ಮತ್ತೆ ಒಂದು 4 ಜನರ ಹೆಸರನ್ನು ಹೇಳಿದ್ರು, ಉಳಿದವರು ಬಿಡ್ತೇನೆ ಅಂತ ಹೇಳಿದ್ರು. ನೋಡಿ, ಅದಕ್ಕೆ ನಾವು ಒಪ್ಪಿಕೊಂಡಿದ್ದೇವೆ. ಒಪ್ಪಿಕೊಂಡಿದ್ರು. ಯಾವಾಗ ಅವರು ಮಾತು ತಪ್ಪಿದ್ರೋ ಆ ಸಂದರ್ಭದಲ್ಲಿ ನಾನು ಬಂಡಾಯವಾಗಿ ನಿಂತಿದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಇಲ್ಲ, ಅದು ತಪ್ಪು. ಅವರೇ ಹೇಳಿದ್ರು. ಇಲ್ಲ ಅಂತ ಹೇಳಿದ್ರೆ ಅವರೇ ಹೇಳಿದ್ರು. ನೀವೇ ಹೇಳಿದ್ದಲ್ಲ, ಅವರೇ ಹೇಳ್ತಾ ಇರೋದು. ಅವರೇ ಹೇಳಿದ್ದು ತಪ್ಪು ಅಂತ ನಾನು ಹೇಳ್ತಾ ನೀವು ಇದ್ದೀನಿ. ಮಾತುಕತೆಯಲ್ಲಿ ಕರೆಸಿ ಹಾಗೆ ನಾನು ಮಾಡಿದ್ರೆ ಮಾತುಕತೆಗೆ ಓದದ್ದು ಹೌದು, ಅದರಲ್ಲಿ ಏನು ಹೆಸರು ಹೇಳಿಲ್ಲ. ಅವರು ಹೇಳಿದ್ದು, ಅವರೊಬ್ಬರ ಹೆಸರು ಹೇಳಿದ್ರು. ಅವರನ್ನು ಅದಕ್ಕೆ ಇಟ್ಟುಕೊಳ್ಳುವುದಾದ್ರೆ ನಾನು ನಿಲ್ತೇನೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದ್ದೆ 4 ಜನ ಹಳಬರನ್ನು, 4 ಜನ ಹಳೆ ಡೈರೆಕ್ಟರ್ಸ್ ಅನ್ನು ಉಳಿಸಿಕೊಳ್ಳುವ ಇದು ಇದೆ ನಮ್ಮ ಇಡೀ ಎಲ್ಲ ಸಂಘಟನೆ ತೀರ್ಮಾನದಲ್ಲಿ. ಅದರಲ್ಲಿ ನಿಮ್ಮನ್ನು ಈ ಸರಿ ಬದಲಾವಣೆ ಮಾಡುವ ಯೋಜನೆ ಇದೆ ಅಂತ ನಾನು ಅವನನ್ನು ವೈಯಕ್ತಿಕವಾಗಿ, ಇದು ಅಧ್ಯಕ್ಷ ನೆಲೆಯಲ್ಲಿ ಓದೋದಲ್ಲ, ಭಾರತೀಯ ಜನತಾ ಪಾರ್ಟಿ ನಗರ ಮಂಡಲ ಅಧ್ಯಕ್ಷನ ನೆಲೆಯಲ್ಲಿ ಓದೋದಲ್ಲ. ನಾನು ಮತ್ತು ಅವ ಹೈಸ್ಕೂಲಿಂದ ಒಂದೇ ಶಾಲೆಯಲ್ಲಿ ಕಲಿತವರು. ಆ ನಿಟ್ಟಿನಲ್ಲಿ ಹೋಗಿ ಮಾತಾಡಿ ನನಗೆ ಸೂಚನೆ ಇತ್ತು, ನೀವು ಹೋಗಿ ಅವರ ಹತ್ರ ತಿಳಿಸಬೇಕು ಎಲ್ಲರಿಗೂ, ಯಾರ್ಯಾರು ಇನ್ನೀಗ ಬದಲಾವಣೆ ಉಂಟು, ಅವರ ಹತ್ರ ನೀವು ವೈಯಕ್ತಿಕವಾಗಿ ಹೋಗಿ ಅದು ಮಾತಾಡಿ. ನಗರಸಭೆ ಅಧ್ಯಕ್ಷ, ಇದು ನಗರ ಮಂಡಲ ಅಧ್ಯಕ್ಷರಾಗಿ ಹೋದ ಅಥವಾ ನಾನು ವೈಯಕ್ತಿಕವಾಗಿ ಹೋದೆ. ಆಗ ಒಬ್ಬರನ್ನು ನೀವು ಹೆಸರನ್ನು ಅವರಿಗೆ ಇನ್ನು ಅವಕಾಶ ಕೊಡುವುದಿಲ್ಲ ಅಂತ ಹೇಳಿದವರಿಗೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿಲ್ಲ, ಬದಲಾವಣೆ ಉಂಟು ಈ ಸರಿ, ನೀವು ಸಹ ಅದಕ್ಕೆ ರೆಡಿಯಾಗಿ ಇರಬೇಕು ಅಂತ ಹೇಳಿದ. ಅವರು ಬದಲಾವಣೆ ಮಾಡ್ತೇವೆ ಅಂತ ನಮಗೇನು ಗೊತ್ತಿರಲಿಲ್ಲ. ನಮಗೆ ಹೀಗೆ ಸೂಚನೆ ಇತ್ತು, ನೀವು ಮೊದಲು ಅವರನ್ನು ಹೋಗಿ ಮಾತಾಡಿಸಬೇಕು ಅಂತ. ಹಾಗೆ ಹೇಳಿ ನಗರ ಮಂಡಲ ಅಧ್ಯಕ್ಷನ ಹೇಳಿ ಅವರ ಹತ್ರ ಹೋಗಿ ಮಾತಾಡಿದ್ದು ಅಲ್ಲ, ನಾನು ವೈಯಕ್ತಿಕವಾಗಿ ಮಾತಾಡಿದ್ದು. ಅವರಿಗೂ ಹೈಸ್ಕೂಲಿಂದಲೂ ಕಾಂಟ್ಯಾಕ್ಟ್ ಇದೆ, ಸಂಬಂಧ ಇದೆ. ಅವರು 4 ಹೆಸರು ಹೇಳಿದ್ರು, ಅವರೇ ಹೇಳಿರ್ಬೋದು, ನೀವು ಹೇಳಿಲ್ಲ. ಇದೇ ಕಾರಣಕ್ಕೆ ಕೆಲವರು ಬಿಜೆಪಿಯಿಂದಲೇ ಹೊರಗೋಗ್ತೇವೆ ಅಂತ ಹೇಳುವಂತ ಬೆದರಿಕೆಯನ್ನು ಕೂಡ ಅದು ಹಾಕಿದ್ದಾರೆ. ನೋಡಿ, ಪಕ್ಷ ಯಾರನ್ನ ನಂಬಿಲ್ಲ. ನಮ್ಮದು ರಾಷ್ಟ್ರೀಯ ಪಕ್ಷ. ಈಗ ನಾನು ಒಬ್ಬ ಸಾಮಾನ್ಯ KSRTC ಡ್ರೈವರ ಮಗ. ನಾನು ಬೂತ್ ಅಧ್ಯಕ್ಷ ಆಗಿ, ನಗರ ಮಂಡಲ ಕಾರ್ಯದರ್ಶಿಯಾಗಿ, ಅದರ ನಂತರ ಈಗ ನಾನು ಈ ಜವಾಬ್ದಾರಿಯಲ್ಲಿ ಇರುವುದು. ಪಕ್ಷ ಮತ್ತೆ ವ್ಯಕ್ತಿ ಪೂಜೆ ಮಾಡುವುದಿಲ್ಲ ಯಾರ್ದು ಕೂಡ. ಪಕ್ಷ ಅದರದ್ದೇ ತೀರ್ಮಾನ ತಗೊಳ್ತದೆ. ಪಕ್ಷ ಸಂಘಟನೆ ನಾವಿದ್ರೂ ಆಗ್ತದೆ, ನಾವಿಲ್ಲದಿದ್ರೂ ಆಗ್ತದೆ. ಸಹಕಾರ ಭಾರತಿ ಅವಕಾಶವಾದಿಗಳ ಪರವಾಗಿದೆ, ಇದವರ ಆರೋಪ. ಅದಕ್ಕೆ ಸರ್ಕಾರ ಬರುತ್ತೆ. ಈ ಸ್ವಾರ್ಥದ ಬದುಕು ವಿಜೃಂಭಿಸಿದ ಸಾಮಾನ್ಯ. ಎಲೆಕ್ಷನ್ ಟೈಮಲ್ಲಿ ಆರೋಪ ಮಾಡುದು. 20 ವರ್ಷಗಳಿಂದ ಡೈರೆಕ್ಟರ್ ಆಗಿದ್ದೀರಾ? 20 ವರ್ಷಗಳಿಂದ 20 ವರ್ಷಗಳ ಡೈರೆಕ್ಟರ್ ಆದರೂ ಕೂಡ ನನಗೆ ಕೊಡಬೇಕು ಅಂತ ಕೇಳಿದ್ರೆ ಅರ್ಥ ಉಂಟು ಪ್ರಶ್ನೆಗಳು ಅಂತ. 20 ವರ್ಷಗಳ ಈಗ ನೀವು ಆಯ್ಕೆ ಮಾಡಿದವರು ಕೂಡ ಇರ್ಬೇಕಲ್ಲ. ಎಲ್ಲರೂ ಇಲ್ಲ.
ಅಲ್ಲ ಒಂದು ಎಲ್ಲರನ್ನು ಬದಲಾವಣೆ ಮಾಡಿದ್ರೆ ಅನುಭವ ಇರುವವರು ಎಲ್ಲರನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಬದಲಾವಣೆ ಮಾಡೋದಕ್ಕೆ ಏನೋ ಒಂದು ಕಾರಣ ಇರುತ್ತೆ. ಅಲ್ಲ, ಕಾರಣ ಏನಂದ್ರೆ ಈಗ ಎಲ್ಲರಿಗೂ ಹೊಸಬರಿಗೆ ಅವಕಾಶ ಸಿಗ್ಬೇಕು. ಮತ್ತೆ ಸಾಮಾಜಿಕ ನ್ಯಾಯ ಅದು ಹೇಗೆ ಅದು ಸೀನಿಯರ್ ಮೋಸ್ಟ್ ಮಾಡಿಲ್ಲ ಹಾಗೇನಿಲ್ಲ, ಸಾಮಾಜಿಕ ನ್ಯಾಯವೂ ಇದೆ ಅಲ್ಲಿ. ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅಂತ ಇದೆ. ಬೇರೆ ಸಮುದಾಯದ ಇದರಲ್ಲಿ ಎಲ್ಲ ಭೌಗೋಳಿಕವಾಗಿ ಸಹ ನೋಡ್ತೇವೆ, ಎಲ್ಲೆಲ್ಲಿ ಯಾವ್ಯಾವ ವೋಟರ್ಸ್ ಇದ್ದಾರೆ ಅದರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ದಕ್ಕೆ ಒಬ್ಬರಿಗೆ ಉನ್ನತ ಸ್ಥಾನ ಸಿಗಬೇಕು ಅಂತ ಹೇಳಿ ಅವರ ಉದ್ದೇಶಪೂರ್ವಕವಾಗಿ ಅಲ್ಲ, ಅದು ಆ ತರ ಏನಿಲ್ಲ. ಉನ್ನತ ಸ್ಥಾನ ಯಾವುದು ಇಲ್ಲ, ಎಲ್ಲ ಜವಾಬ್ದಾರಿ. ಉನ್ನತ ಸ್ಥಾನ ಯಾವುದೇ ಪಕ್ಷದಲ್ಲಿ ಉನ್ನತ ಸ್ಥಾನ ಕೆಳಗಿನ ಸ್ಥಾನ ಎಲ್ಲ ಇಲ್ಲ, ಎಲ್ಲ ಜವಾಬ್ದಾರಿ ಪಕ್ಷದಲ್ಲ, ಬ್ಯಾಂಕ್ನಲ್ಲಿ ಬ್ಯಾಂಕಿನ ದೃಷ್ಟಿ ನೋಡಿಕೊಂಡು ನಾವು ಆಯ್ಕೆ ಮಾಡೋದು. ಬ್ಯಾಂಕಲ್ಲಿ ಅದೇ ಇರುದು, ನೀವು ಎಲ್ಲರನ್ನು ಒಂದೇ ತರ ಮಾಡಲಿಕ್ಕೆ ಬರುದಿಲ್ಲ. ಹಣಕಾಸು ಸಂಸ್ಥೆ ಇಲ್ಲ. ಹಣಕಾಸು ನಾಳೆ ಅವರಿಗೆ ನೀವು ನಿಕಟ ಅಧ್ಯಕ್ಷರಾಗಿದ್ದ ಕಾರಣ ಬ್ಯಾಂಕಿನಲ್ಲಿ ನಿರಂತರವಾಗಿ ಮಹಾಸಭೆಯ ನಿರ್ಣಯಗಳನ್ನು ಧಿಕ್ಕರಿಸಿ ಆಡಳಿತ ಮಂಡಳಿಯವರೇ ತಮಗೆ ಬೇಕಾದಂತೆ ನಿರ್ಣಯ ಬರ್ಕೊಳ್ತಾರೆ. ಒಬ್ಬರು ಅಧಿಕಾರಿ ಇದ್ದವರನ್ನ ಬದಲಾಯಿಸಿ ಅದಕ್ಕಿಂತ ದೊಡ್ಡ ಹುದ್ದೆ ಕೊಡುವಾಗ 4 ಪಟ್ಟು ಹೆಚ್ಚು ಸಂಬಳ ಕೊಟ್ಟು ನಿರ್ಣಯ ಇಲ್ಲದೆ ಅದನ್ನು ತಗೊಂಡಿದ್ದಾರೆ ಅಂತೆಲ್ಲ ಆರೋಪ ಮಾಡುವುದು ಸದಸ್ಯರು. ಅದರ ಬಗ್ಗೆ ಏನು ಹೇಳ್ತೀವಿ? ಇಲ್ಲ, ಆರೋಪ ಆ ರೀತಿ ಆರೋಪ ಸರಿಯಲ್ಲ. ನೋಡಿ, ಮಹಾಸಭೆಯಲ್ಲಿ ಏನೆಲ್ಲ ಇದಾಗಿದೆ ಅದನ್ನು ಕರೆಕ್ಟಾಗಿ ನಮ್ಮ ನಿರ್ಣಯ ಪುಸ್ತಕದಲ್ಲಿ ರೆಕಾರ್ಡ್ ಮಾಡಿದ್ದೇವೆ. ನಾವು ಏನೆಲ್ಲ ಆ ಸಮಯದಲ್ಲಿ ಅಂದರೆ ಮುಂದಿನ ವರ್ಷ ಏನಾಗಬೇಕು ಅಂತ ಸಲಹೆಗಳನ್ನು ಕೊಡ್ತಾರೆ, ಆ ಸಲಹೆನೆಲ್ಲ ಇಂಪ್ಲಿಮೆಂಟೇಷನ್ ಮಾಡಿದ ಬಗ್ಗೆ ನೆಕ್ಸ್ಟ್ ಅದು ಪ್ರೊಸೀಜರ್ ಪ್ರಕಾರನೇ ನೆಕ್ಸ್ಟ್ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಅದರ ಬಗ್ಗೆ ನಾವು ಉತ್ತರಗಳನ್ನು ಕೊಡ್ತೇವೆ. ಅದನ್ನು ಸಮರ್ಪಕವಾಗಿ ಮಾಡಿಕೊಂಡು ಹೋಗಿದ್ದೇವೆ ನಾವು. ಅದರ ಬಗ್ಗೆ ಯಾವುದೇ ಗೊಂದಲ ಇಲ್ಲ. ಆರೋಪ ಮಾಡಿರುವಂಥದ್ದು ಸುಳ್ಳು. ಈಗ ಇದರಲ್ಲಿ ಜನರಲ್ ಬಾಡಿಯಲ್ಲಿ ಏನು ಪ್ರತಿ ವರ್ಷವೂ 1% ಆದರೂ ಡಿವಿಡೆಂಟ್ ಅನ್ನು ಹೆಚ್ಚು ಮಾಡಬೇಕು, 15%ಗಿಂತ ಮೇಲೆ 15 ಇದಕ್ಕಿಂತ ಮೇಲೆ ಕೊಡಬೇಕು ಅಂತ ಹೇಳುವಂಥದ್ದನ್ನ ಮೆಂಬರ್ಸ್ ಕೇಳಿದ್ದಾರೆ. ಅದಕ್ಕೆ ಇನ್ನೂ ಕೂಡ ಬಾಡಿ ಒಪ್ಪಲಿಲ್ಲ ಅಂತ ಹೇಳುವಂಥ ಒಂದು ಆರೋಪ ಇದೆ. ನೋಡಿ, ಅಲ್ಲಿ ಒಂದು ವಿಚಾರ ಉಂಟು. ಒಂದು ಯಾವುದೇ ಬ್ಯಾಂಕಿಂಗ್ ಸಂಸ್ಥೆ ಅಥವಾ ಯಾವುದೇ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಮ್ಮದೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಬ್ಯಾಂಕಿನ ಹಿತಾಸಕ್ತಿ ಮುಖ್ಯ. ಈಗ ನಾವು ಡಿವಿಡೆಂಡ್ ಅನ್ನು ನಾವು ಪ್ರಾಫಿಟ್ ಜಾಸ್ತಿ ಉಂಟಂತೇಳಿ ನಾವು ಡಿವಿಡೆಂಡ್ ಅನ್ನು ಜಾಸ್ತಿ ಕೊಡಬೇಕು ಅಂತ ಹೇಳಿಲ್ಲ, ಎಲ್ಲಿ ಕಾನೂನಲ್ಲಿಲ್ಲ. RBI ಇಂದ ಆವಾಗ ನಿಯಮಾವಳಿ ಬರುವಂಥದ್ದು ಏನಂತ ಹೇಳಿದ್ರೆ ಮುಖ್ಯವಾಗಿ ಮೆಂಬರ್ಗಳ ಹಿತಾಸಕ್ತಿಯಿಂದ ಜಾಸ್ತಿ ನಾವು ಡೆಪಾಸಿಟ್ ಹೋಲ್ಡರ್ಸ್ನ ಹಿತಾಸಕ್ತಿಯನ್ನು ಮೇಂಟೈನ್ ಮಾಡಬೇಕು, ಅವರನ್ನು ಕಾಪಾಡಬೇಕು. ಅದು ನಿಯಮ. ಅದು ಮಾಡಬೇಕು ಅಂತ ಹೇಳಿದ್ರೆ ಏನು, ಈಗ ಡೆಪಾಸಿಟ್ ಹೋಲ್ಡರ್ಸಿನ ಹಿತಾಸಕ್ತಿಯನ್ನು ನಾವು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ರಿಸರ್ವ್ ಫಂಡ್ ಅನ್ನು ಭದ್ರತೆ ಮಾಡಿಕೊಡ್ಬೇಕು. ನಾವು ಡಿವಿಡೆಂಡ್ ಅನ್ನು ನಾವು ಜಾಸ್ತಿ ಮಾಡಿ ರಿಸರ್ವ್ ಫಂಡಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದನ್ನು ಕಡಿಮೆ ಮಾಡಿದ್ರೆ ಬ್ಯಾಂಕಿನ ಭದ್ರತೆಗೆ ತೊಂದರೆ ಆಗಿದೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಆಡಳಿತ ಮಂಡಳಿಯಲ್ಲಿ ನಿರ್ಧಾರ ಮಾಡುವಂಥದ್ದು ಏನಂತ ಹೇಳಿದ್ರೆ ಡಿವಿಡೆಂಡ್ ಕೊಡುವ. ಈಗ ನಾವು ಕಳೆದ ಸತಿ 12% ಕೊಟ್ಟಿದ್ದೇವೆ. ನಾವು ಡೆಪಾಸಿಟಿಗೆಲ್ಲ 6-7% ಇರುವ ಟೈಮಿನಲ್ಲಿ ಅಥವಾ 8% ಇರುವಲ್ಲಿ ನಾವು 12% ಡಿವಿಡೆಂಡ್ ಕೊಟ್ಟಿದ್ದೇವೆ. ಉಳಿದ ಅಮೌಂಟ್ ಅನ್ನು ನಾವು ಏನು ಮಾಡಿದ್ದೇವೆ, ಉಳಿದ ಅಮೌಂಟ್ ಅನ್ನು ನಾವು ಎಷ್ಟು ಸಾಧ್ಯ ಉಂಟು ಅಷ್ಟು ಟ್ರಾನ್ಸ್ಫರ್ ಮಾಡಿದ್ದೇವೆ, ರಿಸರ್ವ್ ಫಂಡಿಗೆ ಟ್ರಾನ್ಸ್ಫರ್ ಮಾಡಿದ್ದೇವೆ. ಗಿಫ್ಟ್ ಕೊಟ್ಟಿದ್ದೀರಿ. ಗಿಫ್ಟ್ ಕೊಡೋದು ಬೇಡ ಅಂತ ಹೇಳಿದ್ರು ಕೂಡ ಆ ಗಿಫ್ಟ್ ಕೊಡುವ ಹಣವನ್ನೇ ಡಿವಿಡೆಂಡ್ ಕೊಡಿ, ಗಿಫ್ಟ್ ಅನ್ನ ಮಾಡಬೇಡಿ, ಮತ್ತೆ ಸಿಬ್ಬಂದಿಗಳಿಗೆ ಚಿನ್ನದ ಉಂಗುರ ಕೊಡಬೇಡಿ ಅಂತ ಹೇಳಿದ್ರು ಕೂಡ ನೀವು ಕೊಟ್ಟಿದ್ದೀರಿ ಅಂತ ಹೇಳುವಂತ ಆರೋಪಗಳಿದೆ. ಗಿಫ್ಟ್ ಕೊಡಬೇಕು ಅಂತೇಳಿ ಒಂದು ಮಹಾಸಭೆಯಲ್ಲಿ ಆಗ್ರಹ ಮಾಡಿದಂತ ವ್ಯಕ್ತಿ ಈ ಆರೋಪವನ್ನು ಮಾಡಿದ್ದಾರೆ. ಅಲ್ಲ, ಅದು ಚುನಾವಣಾ ಬರುವ ಸಂದರ್ಭದಲ್ಲೇ ಅದನ್ನು ಕೊಟ್ಟಿದ್ದಾರೆ, ಅದು ಮೊದಲೇ ಹೋಗಿಲ್ಲ. ಇಟ್ ಇಸ್ ಎ ಕೋಇನ್ಸಿಡೆನ್ಸ್ ಅಷ್ಟೇ. ಅದರ ಹಿಂದಿನ ಮಹಾಸಭೆಯಲ್ಲಿ ಅವರೇ ಅರ್ಜಿ ಮಾಡಿದ್ರು ಗಿಫ್ಟ್ ಕೊಡಬೇಕು. ಆ ರೀತಿ ಅದನ್ನ ನಾವು ಗಿಫ್ಟ್ ಕೊಟ್ಟಿದ್ದೇವೆ. ಮತ್ತೆ ಅವ್ರು ಹೇಳುವ ರೀತಿಯಲ್ಲಿ ಕುಕ್ಕರ್ ಎಲ್ಲ ಕೊಡ್ಲಿಲ್ಲ. ನಾವು ಕುಕ್ಕರ್ ನಾವು ಆ ಮಟ್ಟಕ್ಕೆ ಹೋಗುದಿಲ್ಲ, ನಾವು ಕುಕ್ಕರ್ನ ಮಟ್ಟಕ್ಕೆ, ಗೊತ್ತಾಯ್ತಾ? ಇನ್ನೊಂದು ಅವ್ರು ಹೇಳಿದ್ರು ಚಿನ್ನದ ಉಂಗುರ ಕೊಟ್ಟಿದ್ದೇವೆ ಅಂತ. ಚಿನ್ನದ ಉಂಗುರವನ್ನು ನಾವು ಎಂಪ್ಲಾಯೀಸ್ಗೆ ಕೊಡ್ಲಿಲ್ಲ. ಚಿನ್ನದ ಉಂಗುರ ಕೊಡ್ಲಿಲ್ಲ ನಾವು 1 ಗ್ರಾಮ್ ಚಿನ್ನದ ಕಾಯಿನ್ ಅನ್ನು ಕೊಟ್ಟಿದ್ದೇವೆ. ಅದು ಯಾಕೆ ಅಂತ ಹೇಳಿದ್ರೆ ಅವರು ನೋಡಿ, ನಾವು ಹೇಳಿದ್ದೇವೆ ನಮ್ಮ NPA ಅನ್ನು ಚಿನ್ನ ಕೊಟ್ಟಿದ್ದೀವಿ, NPA ಅನ್ನು 0%ಗೆ ತಂದಿದ್ದಾರೆ. ಅಷ್ಟೇ ಎಫರ್ಟ್ ಆಗಿ ನಮ್ಮ CEO ಮತ್ತೆ ಅವರೆಲ್ಲ ಒಟ್ಟು ಸೇರಿ ಅಷ್ಟೇ. ಇದು ಬ್ಯಾಂಕ್ ಇದು ಖಾಸಗಿ ಬೈಪಾಸ್ ಖಾಸಗಿ ವಾಣಿಜ್ಯ ಕಟ್ಟಡಕ್ಕೆ 50 ಲಕ್ಷ ರೂಪಾಯಿ ಸಾಲ ಕೊಟ್ಟು ಅವರು ಚುನಾವಣಾ ಕಚೇರಿಗೆ ಜಾರಿ ಕೊಟ್ಟಿದ್ದಾರೆ ಅಂತೇಳಿ ಅದನ್ನು ಮನ್ನಾ ಮಾಡ್ಲಿಕ್ಕೆ ಹೋಗಿದ್ದೀರಿ ಅಂತ
ಅವ್ರು ಹೇಳ್ತಾರಲ್ಲ. ಇಲ್ಲ ಮನ್ನಾ ಮಾಡೋದು ಇಷ್ಟೇ ಇಲ್ಲ. ಅವರು ಹಾಗೆ ಅದು ಈಗ ಹೇಳಬೇಕು, ನೀವು ಮೊನ್ನೆ ಇದು ಹಾಕಿದ್ದೀರಿ, ಅದರಲ್ಲಿ ಅದು ಬ್ಯಾಂಕಲ್ಲಿಂದ ಅಲ್ಲ, ನಿಮಗೆ NPA 0% ಆಗಿದೆ ಅಂತ ಹೇಳಿದ್ದೀರಿ, ಅಲ್ಲಿ ಅದು ಕಾಕತಾಳೀಯ. ಅಲ್ಲಿ ನಮ್ದು ಕ್ಯಾಲ್ಕುಲೇಷನ್ ಬೇರೆ ರೀತಿಯಲ್ಲಿ ಇರ್ತದೆ, ಅದನ್ನು ಆ ರೀತಿಯಲ್ಲಿ ಮಾಡಿದ್ದೇವೆ. ಈಗ ಅದು ಅವ್ರದ್ದು ಎಂಟ್ರಿ ಆಗಿದೆ ಅಂತ ಹೇಳಿ ಅವ್ರ ಎಂಟ್ರಿ ಆದಾಗ ನಾವು ಇಮಿಡಿಯೇಟ್ಲಿ ನಾವು ಅದರ ಬಗ್ಗೆ ಕ್ರಮ ತಗೊಂಡಿದ್ದೇವೆ, ಆಕ್ಷನ್ ತಗೊಂಡಿದ್ದೇವೆ. ಅದು ತುಂಬಾ ವರ್ಷ, ಇದು 2-3 ವರ್ಷ ಇಲ್ಲ ನಾವು ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ತಾ ಇದ್ದೇವೆ. ಇವರು ಆರೋಪ ಮಾಡಿದ ಮೇಲೆ ನೀವು ಪೇಪರ್ ಅಲ್ಲಿ ಪಬ್ಲಿಕೇಶನ್ ಕೊಟ್ಟದ್ದು? ಇಲ್ಲ ಅದಕ್ಕೆ ಮುಂಚೆನೇ ನಾವು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದೇವೆ. ಸರ್ಫಾಸಿಯಲ್ಲಿ ಪೊಸಿಷನ್ ನೋಟಿಸ್ ಕೊಟ್ಟಿದ್ದೇವೆ, ಪೊಸಿಷನ್ ತಗೊಂಡಾಗಿದೆ, ಫಿಸಿಕಲ್ ಪೊಸಿಷನ್ ನಮ್ಮಲ್ಲಿದೆ. ನೀವು ನೋಡಿರ್ಬೋದು, 2 ಸತಿ ನಾವು ಪತ್ರಿಕೆಯಲ್ಲಿ ಹಾಕಿದ್ದೇವೆ ಆಕ್ಷನ್ಗೆ ಅಂತ ಹೇಳಿ. ಅದು ಆಕ್ಷನ್ ಆಗ್ತಾ ಇಲ್ಲ, ಬಟ್ ಅದಕ್ಕೆ ನಾವು ಪ್ರೊಸೀಜರ್ ಮುಂದಕ್ಕೆ ಮಾಡ್ತೇವೆ ನಾವು. ಅದು ಬ್ಯಾಂಕಿಗೆ ಸಂಬಂಧಪಟ್ಟದ್ದು. ಯಾವುದೇ ಸಂದರ್ಭದಲ್ಲಿ ಅವರಿಗೆ ಕನ್ಸೆಷನ್ ತೋರಿಸಲಿಲ್ಲ. ಚುನಾವಣೆ ಆದ್ರೆ ಒಂದು ಪ್ರಶ್ನೆ ಕೇಳಿದೆ ನಿಮ್ಮ ಹತ್ರ. ಆಲ್ರೆಡಿ ಒಬ್ಬರು ವ್ಯವಸ್ಥಾಪಕ ಇದ್ರು, ಮ್ಯಾನೇಜರ್ ಅವರಿಗೂ ಈಗಿರ್ತಕ್ಕಂಥ ನೀವು ಕೊಡತಕ್ಕ ಸಿಒಗೆ ಕೊಡ್ತಕ್ಕಂಥ ಏನು ಸಂಬಳ ಇದೆ ಅದು ಅಜಗಜಾಂತರ ವ್ಯತ್ಯಾಸ ಇದೆ. ಅದರಲ್ಲಿ 3 ಪಟ್ಟು. ಅದು ಸರಿ ಅಲ್ಲ. ನೋಡಿ, ಸಿಇಒ ಕೆಟಗರಿಗೆ ಏನು ಯಾವ ರೀತಿಯಲ್ಲಿ ಕೊಡಬೇಕಾದ್ರು ಅದನ್ನು ನಾವು ಹಿಂದಿನ ಸಿಇಒ ಇದ್ರು, ಹಿಂದಿನ ಸಿಇಒ ಅವರ ಪ್ಯಾಕೇಜು ಈಗ ಈ ಸಮಯದಲ್ಲಿ ಎಷ್ಟಿರ್ತದೋ ಅದಕ್ಕಿಂತ ಕಡಿಮೆನೇ ನಾವು ಈಗ ಕೊಡ್ತಾ ಇದ್ದೇವೆ. ಈಗಿನ ಪ್ರೆಸೆಂಟ್ ಸಿಇಒ ಸ್ಟಾಫ್ ಅಲ್ಲಿ ಸೀನಿಯರ್ ಕೆಟಗರಿ ಇರ್ತದೆ, ಆಮೇಲೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಇರ್ತಾರೆ. ನೆಕ್ಸ್ಟ್ ಕೆಟಗರಿ ಬರುವಂಥದ್ದು ಸಿಇಒ ಕೆಟಗರಿಗೆ ನಮ್ಮ ಇದರಲ್ಲಿ ರೂಲ್ಸ್ ಪ್ರಕಾರದಲ್ಲಿ ಎಷ್ಟು ಕೊಡಬೇಕು, ಅದರಿಂದ ಕಡಿಮೆ ಇದೆ. ಸಿಇಒ ಪೋಸ್ಟ್ ಮೊದಲಿತ್ತು ಸಿಇಒ ಮತ್ತೆ ಜನರಲ್ ಮ್ಯಾನೇಜರ್ ಅದೆಲ್ಲ ಒಂದೇ ಪೋಸ್ಟ್. ಈಗ ರಾಜೀನಾಮೆ ಕೊಟ್ಟವರು ಸಿಇಒ ಅಲ್ವಾ? ಯಾರು ರಾಜೀನಾಮೆ ಕೊಟ್ಟು ಹೋದವರು ಸಿಇಒ ಅಲ್ವಾ? ರಾಜೀನಾಮೆ ಕೊಟ್ಟದ್ದು ಆ ಟೈಮಿನಲ್ಲಿ ಅವರ ಜನರಲ್ ಮ್ಯಾನೇಜರ್ ಅಂತ ಕೆಟಗರಿ ಇತ್ತು. ಅದು ಸಿಇಒ ಮತ್ತು ಜನರಲ್ ಮ್ಯಾನೇಜರ್ ಕೆಟಗರಿ ಎಲ್ಲ ಒಂದೇ, ಅದರಲ್ಲಿ ಬದಲಾವಣೆ ಇಲ್ಲ. ಸರಿ ಇದೆ ಅಲ್ವಾ? ನನ್ನ ಪ್ರಶ್ನೆ ಸರಿ ಇದೆ. RBI ರೂಲ್ಸ್ ಪ್ರಕಾರ RBI ಅಲ್ಲಿಂದ ನಮಗೆ ಸರ್ಕ್ಯುಲರ್ಸ್ ನೋಟಿಫಿಕೇಶನ್ಸ್ ಅದೆಲ್ಲ ಬರ್ತದೆ. ಅದರಲ್ಲಿ ಆ ಹುದ್ದೆಯ ಬಗ್ಗೆ ಮೆನ್ಷನ್ ಮಾಡುವಾಗ ಸಿಇಒ ಅಂತೇಳಿಯೇ ಮೆನ್ಷನ್ ಮಾಡುವಂತ. ಓಕೆ ಸರಿ, ಇನ್ನೊಂದೀಗ ಚುನಾವಣೆ ಘೋಷಣೆ ಆದ್ಮೇಲೆ ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿ ಕಾನೂನು ಬಾಹಿರವಾಗಿ ಬ್ಯಾಂಕಿನಲ್ಲಿ ಕೂತು ಸಭೆಗಳನ್ನು ಮಾಡ್ತಾ ಇದೆ, ತಡರಾತ್ರಿವರೆಗೆ ಅಲ್ಲಿ ದಾಖಲೆಗಳನ್ನು ಸರಿಪಡಿಸುವಂತ ಕೆಲಸ ಆಗ್ತದೆ ಅಂತ ಅವರು ಆರೋಪ ಮಾಡ್ತಾರೆ. ಅದಕ್ಕೆ ಸರಿಯಲ್ಲ, ಅದು ಶುದ್ಧ ಸುಳ್ಳು. ಸಿಸಿ ಕ್ಯಾಮೆರಾ ಫುಟೇಜ್ಗಳನ್ನ ತಗೊಳ್ಳಿ ನೋಡಿ ಅಂತ ಹೇಳೋದನ್ನ ಹೇಳ್ತಾರೆ ಅವರು. ಅದಕ್ಕೆ ಅವರು ಇದ್ದಾರೆ, ಅದು ಸುಳ್ಳಲ್ವಾ? ಸಿಸಿ ಕ್ಯಾಮೆರಾ ಫುಟೇಜ್ ನೋಡ್ಬೇಕಷ್ಟೇ ನಾವು, ನಮ್ಗೆ ಗೊತ್ತಿಲ್ಲ, ನೀವು ಹೇಳೋದು ಸಿಸಿ ಮಾಡಿದ ಹೌದಲ್ವಾ? ಸಿಸಿ ಕ್ಯಾಮೆರಾ ಫುಟೇಜ್ ಅದು ಯಾವ ಸಂದರ್ಭದಲ್ಲಿ ಬರ್ತದೆ ಹೇಳಿ? ಅದರ ಬಗ್ಗೆ ಯಾರಾದ್ರೂ ಎನ್ಕ್ವೈರಿ ಮಾಡ್ಲಿಕ್ಕೆ ರೆಡಿ ಇದ್ರೆ ನಾವು ರೆಡಿ ಇದ್ದೇವೆ. ಅದರಿಂದ ನಾವೇನು ಹೆದರೋದಿಲ್ಲ. ಅದರಲ್ಲಿ ನಾವು ತಪ್ಪು ಮಾಡಿದ್ರಲ್ವ ನಾವು ಹೆದರುವಂಥದ್ದು. ನಮ್ಗೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಸರಿ, ಈಗ 115 ವರ್ಷಗಳ ಇತಿಹಾಸ ಇರುವಂಥ ಬ್ಯಾಂಕ್. ಮೊಳಹಳ್ಳಿಯವರು ಮೊದಲಿಗೆ ಶುರು ಮಾಡಿದ ಬ್ಯಾಂಕ್. ಈಗ ಸಹಕಾರ ಭಾರತಿ ಅಧ್ಯಕ್ಷ ಇದ್ದಾರೆ. ಸಹಕಾರ ಭಾರತಿಯಲ್ಲಿ ಪುತ್ತೂರು ತಾಲೂಕಲ್ಲಿ ಒಳ್ಳೆ ಸಹಕಾರಿ ಸಂಘ, ಅತ್ಯುತ್ಕೃಷ್ಟವಾದ ಸೇವೆ ಕೊಡುವಂಥ ತುಂಬ ಉಂಟು. ಈಗ ಮೊನ್ನೆ ಆಯಿತು, ಮತ್ತೆ ಪುನಃ ಸ್ವೀಪ್ ಮಾಡಿದಂಥ ಸಹಕಾರಿ ಸಂಘಗಳು. ಬಟ್ ಯಾಕೆ ಪುತ್ತೂರು ಟೌನ್ ಬ್ಯಾಂಕಿಗೆ ಇಷ್ಟೆಲ್ಲ ಆರೋಪಗಳು ಬರ್ತಾ ಉಂಟು, ಇಷ್ಟೆಲ್ಲ ಗೊಂದಲಗಳು ಯಾಕೆ ಬರ್ತಾ ಉಂಟು? ಏನಿದೆ ಇದರೊಳಗೆ? ಏನಾದ್ರು ಇದೆಯಾ? ನಿಜಕ್ಕೂ ನೀವು ಸುಮ್ಮನೆ ಆರೋಪ ತಲೆ ಆಗ್ತಾ ಇದ್ದೀರಿ, ಅದು ನಿಜಕ್ಕೂ ಏನಾದ್ರು ಆಗ್ತಾ ಇದೆಯಾ? ಯಾಕೆ ಹೇಗೆ ಒಂದು ಗಾಳಿ ಬರದೆ ಇದು ಎಲ್ಲ ಅಲ್ಲಾಡುದು ಅಂತ ಹೇಳ್ತಾರೆ, ಏನು ಉಂಟಾ? ಅಲ್ಲ, ಅದಕ್ಕೆ ಪ್ರಶ್ನೆ ಒಂದು ಚಿಕ್ಕ ಪೂರಕ. ಅಲ್ಲೇನು ಗುಟ್ಟು ನಡೀತಾ ಇದೆಯಾ? ಹೌದು, ಯಾಕೆ ಒಬ್ಬರು ಸದಸ್ಯರು ನಿರಂತರವಾಗಿ ಕಾರಣ ಮಾಡ್ತಿದ್ದಾರೆ, ಅವ್ರನ್ನ ಯಾಕೆ ನೀವು ವಿಶ್ವಾಸ ಕೊಟ್ಟಿಲ್ಲ? ಸದಸ್ಯರನ್ನು ತಪ್ಪು ಕಂಪ್ಲೇಂಟ್ ಕೊಟ್ಟು ಅವರನ್ನ ಬೆದರಿಸಿ ಒಳಗೆ ಅವ್ರ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳ್ತಾರೆ. ಅವರು ಮಹಾಸಭೆಯಲ್ಲಿ ನಮ್ಮ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳ್ತಾರೆ. ಗೂಂಡಾಗಳನ್ನು ಬಿಟ್ಟು ಹಲ್ಲೆ ಮಾಡುವುದಾದ್ರೆ ನಿಮಗೆ ಸುದರ್ಶನ್ ಬಗ್ಗೆ ನಾನು ಹೇಳುವ ಅವಶ್ಯಕತೆ ಇದೆ. ಎಲ್ಲ ರಂಗದಲ್ಲಿ ಗೊತ್ತಿದೆ, ಹೌದಲ್ವಾ? ಸುದರ್ಶನ್ಗೆ ಕಂಪ್ಲೇಂಟ್ ಮಾಡೋದು ಬಿಟ್ಟರೆ ಬೇರೆ ಕೆಲಸ ಮಾಡಿ ನೋಡಿದಲ್ಲ, ಒಂದು ಉದಾಹರಣೆ ಹೇಳಿದ್ದೀನಿ. ಅಲ್ಲ, ಸತ್ಯವನ್ನ ಇದು ಮಾಡಿದ ಕಂಪ್ಲೇಂಟ್ ಬೇರೆ ಇದ್ದಾನ ಅಂತ ಕೇಳಿದೆ, ಯಾವ್ದಾದ್ರು ಉಂಟಾ ಅಂತ ಕೇಳಿದೆ. ಪ್ರತಿದಿನ ಪ್ರತಿಯೊಂದು ಕಂಪ್ಲೇಂಟ್ ಮಾಡ್ಬೇಕಾದ್ರೆ ಏನೋ ಇದಿರ್ಬೇಕು, ಏನಂತ ಹೇಳ್ಬೇಕು. ಬಾಯಿ ಹೇಳಿದ್ರೆ ಆಗ್ತದೆ. ಈಗ ಇವ್ರು ಹೇಳಿದ್ರು ಬ್ಯಾಂಕಿನ ಚುನಾವಣಾ ಕಚೇರಿ ಕೊಟ್ಟದ್ದು, ಚುನಾವಣಾ ಕಚೇರಿ ಕೊಟ್ಟದ್ದು ಇವರ ತಮ್ಮ.
ಅದಕ್ಕೆ ಅವ್ರಿಗೆ ಬಿಲ್ಡಿಂಗ್ ಸಂಬಂಧವೇ ಇಲ್ಲ. ಅದು ನಮ್ಮದೇ ಅದು ಅವ್ರ ಸ್ವಂತ ಕಟ್ಟಡ, ಅವ್ರು ಕೊಟ್ಟದ್ದು, ನೀವು ನಿಂತ್ಕೊಳ್ಳೋದಂಥದ್ದು ಅವ್ರು ಕೊಟ್ಟದ್ದು, ಅವ್ರು ಕೊಟ್ಟದ್ದಲ್ಲ ಅದು. ಅದು ಆರೋಪ ಶೀತಲ ಮನೆ ಕಡೆ ಕೊಟ್ಟದ್ದು. ಬನ್ನೂರು ಈಗ ಅವರು ಏನೋ ಮಾಡ್ತಾರೆ ಅನ್ನುವಂಥದ್ದಕ್ಕೂ ಈ ಬ್ಯಾಂಕಿಗೆ ಕೊಟ್ಟ ಕಂಪ್ಲೇಂಟಿಗೂ ಕನೆಕ್ಟ್ ಮಾಡಬೇಡಿ. ಅದಕ್ಕೆ ಅದು ಅಲ್ಲ, ಅವರು ಬೇರೆ ಏನು ಮಾಡಿದ್ರು ನಮ್ಮ ಅಧ್ಯಕ್ಷರುಗಳಿಂದ ನೀವೇನು ಕ್ಯಾಮರಾದ್ದು ಸಿಸಿ ಕ್ಯಾಮರಾದ್ದು ಬೇರೆ ಅದೇನು ಬೇಕಾದ್ರೆ ಕೊಡ್ಲಿ, ತಗೊಂಡ್ರೆ ನಾವು ಆಕ್ಷೇಪ ಉಂಟು. ದಾರ ತಗೊಳ್ಬೋದು, ಯಾರು ನೀವು ತಗೊಳ್ಬೋದು, ಇನ್ನೊಬ್ಬರು ತಗೊಳ್ಬೋದು. ಅವರಿಗೆ ಅಷ್ಟು ಹೆಚ್ಚಿರುವ ಅಷ್ಟು ಪ್ರಶ್ನೆಗಳು ನಿರಂತರವಾಗಿ ಇರ್ತಾ ಇದ್ದಾರಲ್ಲ, ಆಡಳಿತ ಮಂಡಳಿ ಕೂತು ನೋಡಿ, ಅವರು ಸದಸ್ಯರು, ಗೌರವ ಸದಸ್ಯರಲ್ವಾ, ಅವರಿಗೆ ಮನವರಿಕೆ ಮಾಡ್ಬೇಕು. ನೋಡಿ ಈ ತರ ತಪ್ಪಾಗಿಲ್ಲ, ನೋಡಿ ಈ ತರ ಕೂತ್ಕೊಂಡು ಅವರನ್ನ ಒಂದು ಇದಕ್ಕೆ ತರ ಮೊನ್ನೆ ನೋಡಿ ಒಂದು ವೈರಲ್ ಆಯ್ತು ವಿಡಿಯೋ, ಆಡಿಯೋ ಗೊತ್ತಿದೆ ನಿಮಗೆ ಎಲ್ರಿಗೂ. ಅವರು ಪಾಪ ಮಾಡ್ತಾರೆ ಫೋನಲ್ಲಿ ಸರಿ ಮಾಡುವಂತೆ, ಬಟ್ ಇವರು ಆದಾಗ ಉತ್ತರ ಕೊಡ್ತಾರೆ. ಅದಕ್ಕೆ ಉತ್ತರ ಪಾಪ ಅವರಲ್ಲಿ ಉತ್ತರ ಇಲ್ಲ, ಅದಕ್ಕೆ ಯಾರು ಮಾಡಿದ್ದಾರೆ ಅವರಲ್ಲಿ ಉತ್ತರ ಇಲ್ಲ ಅಂತ ಅವ್ರು ಬಿಟ್ಟು ಕೊಡಿ ಪಾಪ, ಕೈ ಬಿಟ್ಟು. ಅದು ಏನ್ ತೋರಿಸ್ತದೆ ಅಂತ ನೋಡಿ, ಇನಿಷಿಯಲ್ ಸ್ಟೇಜಿನಲ್ಲಿ ಅವರನ್ನು ನಮ್ಮ ಮೇಲೆ ಆರೋಪ ಮಾಡುವಾಗ ನಾವು ಅವರಿಗೆ ಕನ್ವಿನ್ಸ್ ಮಾಡಿದ್ದೇವೆ. ಈಗ ನಾವು ಮಾಡಿದ್ದು ಸರಿ ಅಂತೇಳಿ ಅವರು ಎಷ್ಟು ಮಟ್ಟಕ್ಕೂ ಒಪ್ಪಲಿಕ್ಕೆ ರೆಡಿ ಇಲ್ಲ. ಅವರಿಗೆ ಅವರು ಅದನ್ನು ನೀವು ಮಾಡಿದ್ದು ತಪ್ಪು ಅಂತೇಳಿ ನಾವು ಒಪ್ಪಿಕೊಳ್ಬೇಕು ಅಂತೇಳಿ. ನಾವು ತಪ್ಪು ಮಾಡೋದಿದ್ರೆ ನಾವು ಯಾಕೆ ಒಪ್ಪಿಕೊಳ್ಬೇಕು? ಅಂತವರಿಗೆ ಏನ್ ಮಾಡ್ಬೇಕು ನಾವು ಹೇಳಿ? ಮತ್ತೆ ಒಂದು ಈಗ ಅಷ್ಟೆಲ್ಲ ಆರೋಪ ಮಾಡ್ತಾ ಇದ್ದಾರೆ ನೋಡಿ, ಅವ್ರು ಹೇಳಿದ್ರು ಚಿನ್ನದ ಉಂಗುರ ಕೊಟ್ಟಿದ್ದಾರೆ ಅಂತ. ತಪ್ಪು. ಕುಕ್ಕರ್ ಕೊಟ್ಟಿದ್ದಾರೆ, ಚಿನ್ನ ತಪ್ಪು. ಆ ರೀತಿ ಆರೋಪ ಮಾಡುವಂತದ್ದು ಯಾಕೆ? ಚಿನ್ನ ಎಲ್ಲ ಕೊಡುವಂತದ್ದು ಇದೆ, ಇದೆಲ್ಲ ಕಡೆ ನಮ್ಮ ವಾದವೇ ಇಲ್ಲ. ಒಂದು ಎಂಪ್ಲಾಯೀಸ್ ಅನ್ನು ನಾವು ದುಡಿಸಿ ಅವರಿಗೆ ಕೊಡುವಂತದ್ದು ಕೊಡ್ತೇವೆ, ಅದು ವಿಷಯ ಬೇರೆ. ಈಗ ರಾತ್ರಿ ತನಕ ಕೆಲಸ ಮಾಡ್ತಾರೆ ಎಂಪ್ಲಾಯಿಗಳು, ಅವರಿಗೆ ಸ್ಯಾಲರಿ ಅಷ್ಟಲ್ಲ, ಸ್ವಲ್ಪ ಎಕ್ಸ್ಟ್ರಾ ಕೊಡ್ತೇವೆ ನಾವು. ಅವ್ರು ದುಡಿದ್ರೆ ಈ ಸಂಘದಲ್ಲಿ ಅದು ಬರುವಂತದ್ದು. ಈಗ ಒಂದು ಸಂಘದಲ್ಲಿ ಒಂದು 3,000-4,000 ಜನ ಸದಸ್ಯರಿದ್ರೆ ಒಂದು ಮಾಸ ಒಂದು 2-4 ಜನ ಇಂಥದ್ದು ಇರ್ತಾರೆ. ಒಬ್ಬ ಈಗೇನೆ ಮಾತಾಡ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಸಂಘದಲ್ಲೂ ಸಾಧ್ಯ ಇಲ್ಲ. ಮಾತಾಡೋದಕ್ಕೂ ಅಲ್ಲ, ಅಧ್ಯಕ್ಷರು ಪೂರ್ವವಾಗಿ ಈಗ ಅವರು ಕಂಪ್ಲೇಂಟ್ ಕೊಟ್ಟೋದಕ್ಕೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ, ಮಾತಾಡುವಂತದ್ದನ್ನು ಮಾತಾಡಿದ್ದಾರೆ. ಹಾಗಿದ್ರೆ ಒಂದು ಮಹಾಸಭೆಯಲ್ಲಿ 1,000-2,000 ಸೇರುವ ಸಭೆಯಲ್ಲಿ ಕೆಲವರು ಒಂದಿಬ್ರು ಮಾತಾಡುವವರು ಇರ್ತಾರೆ, ಅದನ್ನೇನು ಮಾಡ್ಲಿಕ್ಕೆ ಆಗಲ್ಲ. ಅವರು ಮಹಾಸಭೆಯಲ್ಲೇ ಮುಂಚೆನೆ ಕೊಟ್ಟ ಪ್ರಶ್ನೆ ಮತ್ತೆ ಮಹಾಸಭೆಯಲ್ಲಿ ಅದು ಬರಲೇ ಇಲ್ಲ ಅವರು. ಅಲ್ಲ, ಹಾಗಾಗಿ ಇದಕ್ಕೆ ಸಂಬಂಧಪಟ್ಟದಾದ್ರೆ ಅದಕ್ಕೆ ಇಷ್ಟು ದಿವಸ ಮೊದಲೇ ಕೊಡ್ಬೇಕಂತ ಉಂಟು. ಕೊಡುವಂತದಕ್ಕೆ ನಾವು ಅಲ್ಲಿಂದ ಉತ್ತರ ಮಾಡಿ ಪ್ರಶ್ನೆ ಅಂತದಕ್ಕೆ ಒಂದು ಮಹಾಸಭೆ ಅಂತದೆಲ್ಲ ಕೊಡ್ಲಿಕ್ಕೆ ಬರ್ತದ? ಅವರ ಬಗ್ಗೆ ಇದಂತೂ ಮಾಡೋದಂತಲ್ಲ, ಒಂದು ಇರುವಂತ ವಿಷಯವನ್ನು ಡಿಸ್ಕಸ್ ಮಾಡುವಂತದ್ದು ಇರ್ಬೋದು. ಆದ್ರೆ ಹೀಗ್ ಮಾಡ್ಬೋದಿತ್ತೇನೋ. ಅವ್ರು 3 ಪ್ರಶ್ನೆ ಕೇಳಿದ್ರೆ ಅದನ್ನ ಪೂರ್ತಿಯಾಗಿ 3 ಪ್ರಶ್ನೆ ಆಗಿ ಇಟ್ಕೊಂಡು ಆ ಮಾಹಿತಿಯನ್ನ ಕೊಡ್ಬೋದಿತ್ತು. ಕೊಟ್ಟಿದ್ದೇವೆ ನೀವು ಮಹಾಸಭೆ ನೋಡಿ, ಮಹಾಸಭೆಯಲ್ಲಿ ಸಾಧಾರಣ ಒಂದು 25-30 ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟಿದ್ದೇವೆ. ಅದನ್ನೇ ಇವರು ಸುದರ್ಶನ್ ಕೇಳಿದಂತ ಪ್ರಶ್ನೆಗಳನ್ನು ಕ್ರೋಢೀಕರಿಸಿ ನಾವು ಉತ್ತರ ಕೊಟ್ಟಿದ್ದೇವೆ. ಅದು ಅವರು ಹೇಳಿದ ಪ್ರಶ್ನೆಗೆ ನಾವು ಅವರು ಹೇಳಿದ ರೀತಿಯಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ನಾವು ಉತ್ತರ ಕೊಡಬೇಕು ಅಂದ್ರೆ ಅವರ ಮನಸ್ಸಿನಲ್ಲಿ ಇರುವಂತದ್ದು. ಅವರು ಹೇಳಿದ್ದನ್ನು ಕೇಳಿದ್ದೀರಿ, ನಾವು ಹೇಳಿದ್ದು ಸ್ವಲ್ಪ ಕೇಳಿ. ಉದ್ದೇಶಪೂರ್ವಕವಾಗಿ ಅವರ ಕ್ವಶನ್ ಅಲ್ಲಿ ಕೊನೆಗೆ ಸೊಸೈಟಿಯಲ್ಲಿ ಒಂದು ಸಂಘ ಬ್ಯಾಂಕ್ ಅಲ್ಲಿ ಒಬ್ಬರೇ ಕ್ವಶನ್ ಕೇಳ್ತಾರೆ, ಬಾಕಿ ಎಷ್ಟು ಸದಸ್ಯರಿಲ್ಲ, ಒಬ್ಬರೇ ಕೇಳುವ, ಎಲ್ಲದಕ್ಕೂ ಒಬ್ಬರೇ ಕೇಳ್ತಾರೆ. ತುಂಬಾ ಜನ ಮಾತಾಡುದಿಲ್ಲ. ಅಲ್ಲ, ಸುಮ್ಮನೆ ಅಂದ್ರೆ ತುಂಬಾ ಜನ ಮಾತಾಡುವ ವಯಸ್ಸು ತುಂಬಾ ಅದು ಕೃಷ್ಣ ಕುಮಾರ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ಯಾಕಂದ್ರೆ ಒಂದು ಗ್ರಾಮ ಸಭೆಯಲ್ಲಿ ಎಷ್ಟು ಜನ ಮಾತಾಡ್ತೀವಿ ನೀವು? 10 ಜನ ಮಾತಾಡ್ತಾರೆ. ಇಲ್ಲ 10 ಜನ ಮಾತಾಡಿರ್ಬೋದು, ಆದ್ರೆ ನೀವು ಅದನ್ನ ಹೇಳ್ತಾ ಇಲ್ಲ. ಅದು ಸರಿ ತಾನೆ, ಅದು ಇಲ್ಲ. ಪರವಾಗಿ ಅಲ್ಲ ಸರ್, ಎಲ್ಲದಕ್ಕೂ ಒಬ್ಬರೇ ಮಾತಾಡೋದು. ಒಬ್ರು ಒಂದು ಕ್ವಶನ್ ಕೇಳ್ಬೋದು ಅಥವಾ 2 ಕೇಳ್ಬೋದು, ಒಂದು 3 ಕೇಳ್ಬೋದು. ಎಲ್ಲವನ್ನು ಅವರೇ ಕೇಳ್ತಿದ್ರೆ ಮತ್ತೆ ಅಲ್ಲಿ ಆಡಳಿತ ಮಂಡಳಿ ಯಾಕೆ, ಸದಸ್ಯ ಯಾಕೆ, ಅದೆಲ್ಲ ಆಗತ್ತೆ ಇಲ್ಲ. ಈಗ ಅವರು ಇನ್ನೊಂದು ಆರೋಪವನ್ನು ಮಾಡ್ತಾರೆ. ಸಿಬ್ಬಂದಿಗಳು ಸಂಬಂಧಪಟ್ಟ ಕೆಲವು ವ್ಯಕ್ತಿಗಳಿಗೆ ನಂಬರ್ ಸಹಿತ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಕೇಳಿದಾಗ ನನಗೆ ಕೊಟ್ಟಿಲ್ಲ, ನಾನು ಅದಕ್ಕೆ ಹ್ಯಾಕ್ ಮಾಡ್ಬೇಕಾದಂತ ಅನಿವಾರ್ಯತೆ ಬಂತು ಅಂತ. ಅದಕ್ಕೆ ಹ್ಯಾಕ್ ಮಾಡುವ ಮಾನಸಿಕತೆ ಇರೋರಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ಮಾನಸಿಕತೆ ನಾವು ಕೇಳಿದೀಗ ಬೇರೆ. ₹200 ಕೊಟ್ರೆ ಅಲ್ಲಿ ಅಧಿಕೃತ ಪಟ್ಟಿ ಕೊಡ್ತಾರೆ, ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರಲಿಲ್ಲ, ಅವರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಎಲ್ಲ ಇದೆ, ಅಧಿಕೃತ ಪಟ್ಟಿಯಲ್ಲಿ ಎಲ್ಲವೂ ಇದೆ. ₹200 ಕಟ್ಟಿ ತಗೊಳ್ಬೇಕು. ₹200 ಕಟ್ಟದೆ ಇವರು ಕೇಳಿದ್ರೆ ಕೊಡ್ತಾರ? ₹200 ಕಟ್ಟಿ ತಗೊಳ್ಬೇಕು. ನಾವು ಕೂಡ ₹200 ಕಟ್ಟಿಯೇ ತಗೊಂಡರು. ಕೊಟ್ಟಿದ್ದಾರೆ, ಅದರಲ್ಲಿ ವಿಭಾಗ ವಿಭಾಗ ಮಾಡಿ ಕೊಡುದಿಲ್ಲ, ಉಳಿದವರಿಗೆ ಸಿಕ್ಕಿದೆ ಅದು.
ಉಳಿದವರಿಗೆ ಇಲ್ಲ. ಉಳಿದವರಿಗೆ ಸಿಕ್ಕಿದೆ, ನನ್ನ ಕಾರ್ಯಕರ್ತ ಬಾಕಿ ಇದೆ ಅಂತ ಹೇಳ್ತಾರೆ ಅವರು. ಇಲ್ಲ ಅದಾದ್ರೆ ಅವರು ನೀವು ಹೇಳಿದಾಗೆ ಹ್ಯಾಕ್ ಮಾಡಿ ತಗೊಂಡು ಅದೇ ಹ್ಯಾಕ್ ಮಾಡಿದ್ರೆ ಒಂದು ಒರಿಜಿನಲ್ ಇರಬೇಕು. ಅಲ್ಲ ಅದು ಅವರ ಹತ್ರ ಕೇಳುದು. ನಾವು ನಮ್ಮ ಅಧಿಕೃತ ಇದರಲ್ಲಿ 200 ರೂಪಾಯಿ ಕಟ್ಟಿ ಅಲ್ಲಿ ತಗೊಳ್ಳಿಕ್ಕೆ ಇರುದು. ನಾವು ನಮ್ಮ ಪಕ್ಷ ನಮ್ಮದೇ ಅಲ್ಲಿ ಇದ್ದಿದ್ರು ನಾವು 200 ರೂಪಾಯಿ ಕಟ್ಟಿಯೇ ತೆಗೆದುಕೊಂಡು ದಾಖಲೆ ಇದೆ. ಇನ್ನೊಂದು ಈ ಸರ್ತಿ ಸಹಕಾರ ಭಾರತಿ ಅಂದ್ರೆ ಈ ಬಾರಿ ಚುನಾವಣೆಯಲ್ಲಿ ಅಲ್ಲಲ್ಲಿ ಸಹಕಾರ ಭಾರತಿ ಬಂಡಾಯ ಎದುರಿಸುತ್ತಲ್ಲ, ಅದ್ಯಾಕೆ ಇಷ್ಟರವರೆಗೆ ಇಂಥ ಬಂಡಾಯ ಇರಲಿಲ್ಲ? ಇದು ಮೊದಲ ಬಾರಿಗೆ ಕಾವಿನಲ್ಲಿ ಆಯ್ತು, ಗುಂಡೂರಲ್ಲಿ ಆಯ್ತು, ಇಡುಕಿದಲ್ಲಿ ಆಯ್ತು. ಇಡುಕಿದಲ್ಲಿ ಇವರು ಆಗ್ತಾ ಎಲ್ಲ ಕಡೆ ಎಲ್ಲ ನಮ್ಮ ಕಡೆ ಆಗಿದೆ ಅಷ್ಟೇ ಹೊರತು ಏನು ಪರಿಣಾಮ ಇಲ್ಲ. ಅಲ್ಲ, ಪರಿಣಾಮ ಬೇರೆ ಅದು. ಅಲ್ಲ, ನಿಮ್ಗೆ ನೋಡಿ. society election ಅಲ್ಲಿ ನೀವು ಇದನ್ನು ಇಲ್ಲಿಗೋಸ್ಕರ ಕೇಳಿದ್ರೆ ಈಗ ಒಂದು ಬದಲಾವಣೆ ಆಗ್ತದೆ. ಒಂದು ಹೊಸ ಹಲವಾರು ವರ್ಷ ಚಿಗುರು ಅಂತೇಳಿ ನಮ್ದೀಗ ಎಲ್ಲ ನಮ್ಮ ಹಿರಿಯರಿಂದಲೇ ಬಂದಿದೆ. ಈ ರೀತಿ ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಹಲವರೇ ಇದರಲ್ಲಿ ಇದ್ದುಕೊಂಡಿದ್ರೆ ಆ ಸಂಘ ಇದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಒಬ್ಬೊಬ್ಬರನ್ನು ಸೇರಿಸುವ ಕೆಲವರಿಗೆ ಅಲ್ಲ, ಅದು ಈಗ ಟೌನ್ ಬ್ಯಾಂಕ್ ಅಲ್ಲಿ ಆದ್ರೆ ಒಬ್ಬರು ಹಿಂದೆ ಇದ್ದವರೇ ಬಂಡಾಯ ನಿಂತದ್ದು ಹೌದು, ಆದ್ರೆ ಉಳಿದ ಕಡೆಯಲ್ಲಿ ಹಿಂದೆ ಇದ್ದವರು ಬಂಡಾಯ ನಿಂತದ್ದಲ್ಲ. ಅದಕ್ಕೆ ಅಲ್ಲ. ಅಂದ್ರೆ ನೀವು ಒಂದು 10-15 ವರ್ಷ ಮೊದಲು ಸಹಕಾರ ಕ್ಷೇತ್ರದ ಸಹಕಾರ ಭಾರತೀಯ ವ್ಯವಸ್ಥೆಯಲ್ಲಿ ನಡೀತಾ ಇದ್ದ ಸೊಸೈಟಿ ಅವರಿಗೆ ನೋಡಿದ್ರು. ಅವತ್ತಿನ ಸಂದರ್ಭದಲ್ಲಿ ಸಾಧಾರಣವಾಗಿ ಈ ರೀತಿಯ ಪ್ರಚಾರ ಆಗ್ತಿರ್ಲಿಲ್ಲ. ಆದ್ರೆ ಬಂಡಾಯ ಇರ್ಲಿಲ್ಲ. ಇವಾಗ ರಾಷ್ಟ್ರೀಯ ಪಕ್ಷವಾಗಿ ಬಿಜೆಪಿ ಇದ್ದ ಕಾರಣ ಸಹಕಾರ ಭಾರತಿ ಬಹಳಷ್ಟು ಮುಂಚೂಣಿಯಲ್ಲಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅನೇಕರಿಗೆ ಕಾರ್ಯಕರ್ತರು ಈ ಬಾರಿ ಚುನಾವಣೆ ಗ್ರಾಮಾಂತರ ಮಂಡಲದಲ್ಲಿ ತುಂಬಾ ಗಮನಿಸಿದೆ. ತುಂಬಾ ಕಡೆ ನಾವು ನಿಲ್ತೇವೆ ಅಂತ ಅನ್ನೋರು ತುಂಬಾ ಜನ ಇದ್ದಾರೆ. ಅದರಲ್ಲಿ ಒಂದಷ್ಟು ಎಜಿಬಿಲಿಟಿ ಯಾರಿಗೂ ಉಂಟು, ಮತ್ತೆ ಹಣಕಾಸು ಸಂಸ್ಥೆ ಅಂತವ್ರದ್ದು ಒಳ್ಳೆಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಗೌರವಾನ್ವಿತವಾಗಿ ನೋಡುವವರು ಯಾರಿದ್ದಾರೆ ಜನ, ಅಂತವರನ್ನ ಗುರುತಿಸಲು ಸ್ವಲ್ಪ ಪೈಪೋಟಿಗೆ ಬರುವಂಥದ್ದು. ಆದಷ್ಟು ಮಟ್ಟಿಗೆ ಬಂಡಾಯದವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ನಾವು ಮಾಡಿದ್ದೇವೆ. ಅಲ್ಲ, ನಿಮಗೆ ಕೊನೆಗೆ ಇಲ್ಲಿ ತಾಲೂಕು ಮಟ್ಟದಲ್ಲಿ ಕಂಟ್ರೋಲ್ ಇಲ್ಲ, ಹಿಡಿತ ಕಳ್ಕೊಂಡಿದೆ, ಹಾಗಾಗಿ ಆ ಬಂಡಾಯ. ಅಲ್ಲ ಸರ್, ಈಗ ಒಟ್ಟು ಇದನ್ನು ನೀವು ಮಾತಾಡೋದು ಸ್ವಲ್ಪ ರಾಜ್ಯಕ್ಕೆ ಬರ್ತದೆ. ರಾಜ್ಯಕ್ಕೆ ಕ್ಷೇತ್ರ ಇಡೀ ಜಿಲ್ಲೆಯಲ್ಲಿ ನೀವು ಗಮನಿಸುವಾಗ ಬೇರೆ ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ಒಂದು ಕಾಲದಲ್ಲಿ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಡೆದಿದ್ದಂತ ಅನೇಕ ಚುನಾವಣೆ ಎದುರಿಸಿದಂತ ಕ್ಷೇತ್ರ ಪುತ್ತೂರು. ಬೆಳೀತಾ ಒಳ್ಳೆದಾಗುವಾಗ ಇಂಥದ್ದು ಸಹಜವಾಗಿ ಬರ್ತದೆ.